ಹರೇ ಕೃಷ್ಣ ಪ್ರಭು, ಕೇಳಿಸ್ತಾ ಇದೆ ಪ್ರಭು. ಎಸ್, ಥ್ಯಾಂಕ್ ಯು. ನಿನ್ನೆ ಮಾತಾಜಿ ಜಗನ್ನಾಥ್ ರಥಯಾತ್ರೆ ಬಗ್ಗೆ ಡಿಸ್ಕಷನ್ ಮಾಡುವ ಅಂತ ಹೇಳಿದ್ದಾರೆ. ಆದ ಕಾರಣ ಇವತ್ತು ಈ ಕ್ಲಾಸನ್ನು ಅದಕ್ಕಾಗಿ ನಾವು ಇಡೋಣ ಅಂತ ಚಿಂತನೆ ಮಾಡಿ ಇವತ್ತೆಲ್ಲ ಸೇರಿದ್ದೇವೆ. ನಮಗೆಲ್ರಿಗೂ, ನಾವೆಲ್ಲರೂ ಗೌಡಿಯ ವೈಷ್ಣವರು, ನಮಗೆಲ್ರಿಗೂ ಜಗನ್ನಾಥ ರಥಯಾತ್ರೆ ಅಂತ ಹೇಳಿದ್ರೆ ಅಥವಾ ಜಗನ್ನಾಥ ದೇವರು ಅಂತ ಹೇಳಿದ್ರೆ ತುಂಬಾ ಇಷ್ಟ. ಯಾಕೆ ಅಂತ ಹೇಳಿದ್ರೆ ಎಲ್ಲ ವೈಷ್ಣವರಿಗೂ, ಎಲ್ಲರಿಗೂ, ವೈಷ್ಣವರು ಅಂತಲ್ಲ, ನಿನ್ನೆ ಕ್ಲಾಸಲ್ಲಿ ನಮಗೆ ಅರ್ಥ ಆಗಿದೆ, ವೈಷ್ಣವರು ಅಂತ ಹೇಳಿದ್ರೆ ಎಲ್ಲ ಜೀವಗಳಿಗೆ ಜಗನ್ನಾಥ ಬೇಕು. ಜಗನ್ನಾಥ ಇಲ್ಲದ್ರೆ ಹೇಗೆ ಸಾಧ್ಯ? ಸಾಧ್ಯವೇ ಇಲ್ಲ. ಸಾಕ್ಷಾತ್ ಕೃಷ್ಣ. ಈ ಜಗನ್ನಾಥ ಅಂತ ಹೇಳುವಾಗ ಆ ಭಾವ ಇದೆಯಲ್ಲ, ನಾವು ಅದಕ್ಕೋಸ್ಕರ ಚೈತನ್ಯ ಮಹಾಪ್ರಭುಗಳ ಪಂಥದಲ್ಲಿ ಬರುವಂತಹವರು ನಾವು. ಆದ ಕಾರಣ ಆ ಭಾವ ಇದೆಯಲ್ಲ, ಆ ಭಾವ ತುಂಬಾ ಇಂಪಾರ್ಟೆಂಟ್. ನಾವು ಹಿಂದೆ 5 ರೀತಿಯ ವೃಂದಾವನಗಳ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಯಾರಿಗಾದ್ರೂ ನೆನಪಿದ್ಯಾ ಯಾವುದು ಆ 5 ವೃಂದಾವನಗಳು ಅಂತ ಹೇಳಿ? 5 ವೃಂದಾವನಗಳು ನೆನಪಿದ್ಯಾ? ದಯವಿಟ್ಟು ಹೇಳಿ. ಒಂದು ಭೂಲೋಕದಲ್ಲಿರುವಂತಹ ವೃಂದಾವನ, ಅದು ಎಲ್ಲಿದೆ ಅಂತ ಹೇಳಿದ್ರೆ ಉತ್ತರ ಪ್ರದೇಶ ಅಥವಾ ಮಥುರೆಯ ಹತ್ತಿರ, ಆಗ್ರದ ಹತ್ತಿರ, ಡಿಲ್ಲಿಯ ಹತ್ತಿರ, ದೆಹಲಿಯ ಹತ್ತಿರ. ಒಂದಾಯ್ತು. ಇನ್ನೊಂದು ಗೋಲೋಕ ವೃಂದಾವನ, 2 ಆಯ್ತು. ಇನ್ನು 3 ಯಾರಾದ್ರೂ ಹೇಳ್ತೀರಾ? ಸುಲಭ ಇದ್ದದ್ದು ನಾನು ಹೇಳಿದೆ, ಟ್ರೈ ಮಾಡಿ. ಭೂಲೋಕದಲ್ಲಿರುವಂತಹ ಭೌಮ ವೃಂದಾವನ, ಗೋಲೋಕದಲ್ಲಿರುವಂತಹ, ಪರವ್ಯೋಮದಲ್ಲಿರುವಂತಹ, ತುತ್ತ ತುದಿಯಲ್ಲಿರುವಂತಹ ವೃಂದಾವನ ಅದು ಗೋಲೋಕ ವೃಂದಾವನ. ಆಮೇಲೆ ನಾವೆಲ್ಲ ಈಗ ಎಲ್ಲಿದ್ದೇವೆ? ಯಾರಾದ್ರೂ ಹೇಳಿ, ಕೇಳಿಸ್ತಿದ್ಯಾ? ನಾವೆಲ್ಲ ಎಲ್ಲಿದ್ದೇವೆ ಈಗ? ಹೆಚ್ಚಿನವರು ಎಲ್ಲಿದ್ದೇವೆ ನಾವು? ಮನೆಯಲ್ಲಿಯಾ? ಮನೆ ಕರೆಕ್ಟ್. ಭೂಲೋಕದಲ್ಲಿ ಪ್ರಭು. ಭೂಲೋಕದಲ್ಲಿ ಎಲ್ಲಿದ್ದೇವೆ? ಭೂಲೋಕದಲ್ಲಿ ಭೂಲೋಕದಲ್ಲಿ ಎಲ್ಲಿದ್ದೇವೆ? ಬೆಂಗಳೂರು. ಭಾರತದಲ್ಲಿ ಬೆಂಗಳೂರು. ಭಾರತದಲ್ಲಿ ಬೆಂಗಳೂರಲ್ಲಿ ಅಲ್ಲ, ಭಾರತದಲ್ಲಿರುವಂತಹ ತಮಾಷೆಗೆ ಇದೆ, ಭಾರತದಲ್ಲಿರುವ ಕರ್ನಾಟಕ ರಾಜ್ಯದಲ್ಲಿ ಇದ್ದೇವೆ, ಕರೆಕ್ಟ್ ಅಲ್ಲ? ಅಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರಲ್ಲಿ ಇದ್ದೇವೆ. ಬೆಂಗಳೂರಲ್ಲಿ ಯಾವುದೋ ಒಂದು ಜಾಗೆಯಲ್ಲಿದ್ದೇವೆ, ಅಲ್ಲಿ ಮನೆಯಲ್ಲಿದ್ದೇವೆ. ಇನ್ನು ಜಾಸ್ತಿ ಹೋದ್ರೆ ಇನ್ನು ಹೋಗ್ಬೋದು, ಭೂಮಂಡಲದಲ್ಲಿ ಇದ್ದೇವೆ. ಹಾಗೆ ಎಲ್ಲ ಏನೇ ಇರಲಿ, ನಾವು ಕರ್ನಾಟಕದಲ್ಲಿ ಇದ್ದೇವೆ. ಇನ್ನೊಂದು ವೃಂದಾವನ ಕರ್ನಾಟಕದಲ್ಲೇ ಇದೆ. ಯಾವುದದು? ಯಾರು ಹೇಳ್ತಾನೆ ಇಲ್ಲ. ಉಡುಪಿ ಪ್ರಭು. ಅಲ್ಲ, ಉಡುಪಿ. ಉಡುಪಿಯನ್ನ ಉಡುಪಿ ಕೂಡ ದಕ್ಷಿಣ ವೃಂದಾವನ. ದಕ್ಷಿಣ ವೃಂದಾವನ ಮಧ್ವಾಚಾರ್ಯರ ಒಂದು ಕೃಪೆ ಅದು. ಮಧ್ವಾಚಾರ್ಯರ ಕೃಪೆಯಿಂದಾಗಿ ನಮಗೆ ದಕ್ಷಿಣದಲ್ಲಿ ಕೂಡ ವೃಂದಾವನ ಇದೆ. ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಅಲ್ಲಿ ಮಾತೃವಾತ್ಸಲ್ಯದಿಂದ ಪೂಜೆ ಮಾಡುವಂತಹ ಜಾಗ ಅದು. ಯಶೋದೆ ಮಾತೆಯ ಭಾವದಲ್ಲಿ ಮಾಡುವಂತಹ ಜಾಗ ಅದು ವೃಂದಾವನ. 2 ಬಾಕಿ ಆಗಿದೆ ಅಲ್ಲ? ಯಾವುದು 2? ಯಾರಾದ್ರೂ ಟ್ರೈ ಮಾಡಿ. ಜಗನ್ನಾಥಪುರಿ ಇವತ್ತು ಕ್ಲಾಸ್ ಅದೆಯಾ? ಅದ ಕಾರಣ ಖಂಡಿತ. ಇನ್ನೊಂದು ಮತ್ತೆ ಇದು ದ್ವಾರಕಾ. ಅಲ್ಲ, ಇಲ್ಲ. ದ್ವಾರಕೆ ಹೇಗೆ ವೃಂದಾವನ ಆಗ್ತದೆ? ದ್ವಾರಕೆ ವೃಂದಾವನ ಆಗುದಿಲ್ಲ. ದ್ವಾರಕೆ ಆಗ್ಲಿ ಮಥುರಾ ಆಗ್ಲಿ ವೃಂದಾವನ ಆಗುದಿಲ್ಲ. ಕೃಷ್ಣ ಹೋದ್ರು ಕೂಡ ಅವನ ಭಾವ ಅಲ್ಲಿ ಇಲ್ಲ. ಕೃಷ್ಣನ ಭಾವ ಎಲ್ಲಿದೆ? ಕೃಷ್ಣ ಯಾವತ್ತೂ ವೃಂದಾವನದಲ್ಲೇ ಇರ್ತಿದ್ದ, ಅವನ ಹೃದಯ ವೃಂದಾವನದಲ್ಲೇ ಇರ್ತಿತ್ತು. ಆ ಕಥೆ ಇವತ್ತು ಚರ್ಚೆ ಮಾಡೋಣ. ನವದ್ವೀಪ. ಹರಿವೋ ನವದ್ವೀಪ. ನವದ್ವೀಪವನ್ನ ಏನು ಹೇಳ್ತಾರೆ? ನವದ್ವೀಪವನ್ನ ದಕ್ಷಿಣ ವೃಂದಾವನ ಆಯ್ತು, ಭೌಮ ವೃಂದಾವನ ಆಯ್ತು, ಗೋಲೋಕ ವೃಂದಾವನ ಆಯ್ತು. 2ರದ್ದು ಹೆಸರು ನಾವ್ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ದೇವೆ ಹಿಂದೆ, ಆದ ಕಾರಣ ಕೇಳ್ತಾ ಇರೋದು ಅಷ್ಟೇ. ಯಾರಾದ್ರೂ ನೆನಪಿದ್ರೆ. ಗೌಪ್ಯ ವೃಂದಾವನ ಅಂತ ಹೇಳ್ತಾರೆ, ಗುಪ್ತ ವೃಂದಾವನ ಅಂತ ಹೇಳ್ತಾರೆ. ಯಾವುದನ್ನ? ಮಾಯಾಪುರವನ್ನ. ಚೈತನ್ಯ ಮಹಾಪ್ರಭುಗಳು ಗೌಪ್ಯವಾಗಿ ಬಂದದ್ದು. ಕೃಷ್ಣನೇ ಚೈತನ್ಯ ಮಹಾಪ್ರಭುಗಳು ಭಕ್ತ ರೂಪದಲ್ಲಿ ರಾಧಾರಾಣಿಯ ಭಾವದಿಂದ ಬಂದಂತಹ ಚೈತನ್ಯ ಮಹಾಪ್ರಭುಗಳು ತನ್ನ ಲೀಲೆಯನ್ನ ತೋರಿಸಿಕೊಳ್ಳಿಲ್ಲ. ಆದ ಕಾರಣ ಗೋಪನೀಯ, ಅದು ಗೌಪ್ಯವಾದಂತಹ ವೃಂದಾವನ
ಮಹಾಪ್ರಭು ಕೊಟ್ಟಿರುವಂಥದ್ದು. ಅದು ಮಾಯಾಪುರ. ಇನ್ನೊಂದು ಯಾವುದು? ಮಾಯಾಪುರದಿಂದ ಚೈತನ್ಯ ಮಹಾಪ್ರಭುಗಳು ಜಗನ್ನಾಥಪುರಿಗೆ ಹೋಗಿ ಏನು ಮಾಡಿದ್ರು? ಅವರು ರಾಧಾರಾಣಿ ಅವರು ಕೃಷ್ಣನನ್ನು ನೋಡಿ ಏನಾದ್ರು? ಅವ್ರಿಗೆ ಏನಾಯ್ತದು? ಚೈತನ್ಯ ಮಹಾಪ್ರಭುಗಳು ಕೃಷ್ಣನನ್ನು, ಅವರು ರಾಧಾರಾಣಿಯ ಭಾವದಿಂದ ಬಂದವರು, ಪರಮ ಉತ್ಕೃಷ್ಟವಾದಂತಹ ಭಕ್ತ ರಾಧಾರಾಣಿ. ಕೃಷ್ಣನನ್ನು ನೋಡಿದ ಕೂಡಲೇ ಏನಾಗುತ್ತೆ? ಕೃಷ್ಣನಿಗೆ ಏನಾಗುತ್ತೆ? ಆಮೇಲೆ ರಾಧಾರಾಣಿಗೆ ಏನಾಗುತ್ತೆ? ಭಾವ ಪರವಶರಾಗ್ತಾರೆ ಅವರಿಬ್ಬರು. ಅದ ಕಾರಣ ಅದಕ್ಕೆ ಭಾವ ವೃಂದಾವನ ಅಂತ ಹೇಳ್ತಾರೆ. ದಯವಿಟ್ಟು ಟ್ರೈ ಮಾಡಿ ನೆನಪಿಡಕ್ಕೆ. 5 ವೃಂದಾವನಗಳು ಮುಖ್ಯವಾಗಿ, ಬೇರೆ ಬೇರೆ ಹೆಸರು ಇಡಬಾರ್ದು ಅಂತಿಲ್ಲ, ಆದ್ರೆ ಇದು ಮುಖ್ಯವಾಗಿ 5 ವೃಂದಾವನಗಳು. ಗೋಲೋಕ ವೃಂದಾವನ, ಭೌಮ ವೃಂದಾವನ, ಆಮೇಲೆ ಜಗನ್ನಾಥಪುರಿ ಭಾವ ವೃಂದಾವನ, ಆಮೇಲೆ ಮಾಯಾಪುರ. ಮಾಯಾಪುರಕ್ಕೆ ಏನ್ ಹೇಳ್ತಾರೆ? ಗುಪ್ತ ವೃಂದಾವನ. ಅದಾದ್ಮೇಲೆ ನಮ್ಮದು ಸೌತ್ ಇಂಡಿಯಾ, ದಕ್ಷಿಣ ಭಾರತದಲ್ಲಿ ಕೃಪೆಯಿಂದ ಸಿಕ್ಕಿರುವಂಥದ್ದು ದಕ್ಷಿಣ ವೃಂದಾವನ. ಈ ರೀತಿಯಲ್ಲಿ 5 ವೃಂದಾವಗಳು. ಅದರಲ್ಲಿ ಒಂದು ವೃಂದಾವನ ಜಗನ್ನಾಥಪುರಿ. ಆ ಜಗನ್ನಾಥಪುರಿಯ ಬಗ್ಗೆ ಸ್ವಲ್ಪ ನಾವು ಕಥೆಯನ್ನ ಕೇಳೋಣ, ಇವತ್ತು ಟ್ರೈ ಮಾಡೋಣ. ನಿಮ್ಗೆ ಹೆಚ್ಚಿನವರಿಗೆ ಈ ಕಥೆ ಗೊತ್ತಿರುತ್ತೆ, ಆದ್ರೂ ಕೂಡ ನಮಗೆಲ್ರಿಗೂ ಪುನಃ ಪುನಃ ಕೇಳಿದ್ರೆ ಒಳ್ಳೇದು. ನಾನು ಕಥೆ ಹೇಳೋದ್ರಲ್ಲಿ ಎಕ್ಸ್ಪರ್ಟ್ ಅಲ್ಲ, ಆದ್ರೂ ಕೂಡ ಪ್ರಯತ್ನ, ಭಗವಂತನ ಸೇವೆ ಮಾಡುವ ಪ್ರಯತ್ನ, ನಿಮ್ಮೆಲ್ಲರ ಸೇವೆ ಮಾಡೋ ಪ್ರಯತ್ನ. ನಾನು ಹೇಳಿದ್ರಲ್ಲಿ ಏನಾದ್ರೂ ತಪ್ಪಾಗಿ ನಿಮಗೆ ಅರ್ಥ ಆಗ್ಲಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಕ್ಷಮಿಸಿ, ಅದೇ ರೀತಿಯಲ್ಲಿ ನನಗೆ ಹೇಳಿ, ಆದ ಕಾರಣ ನಾನು ಕರೆಕ್ಷನ್ ಮಾಡ್ತೀನಿ. ಒಂದ್ಸಲ ಏನಾಯ್ತು ಅಂತ ಹೇಳಿದ್ರೆ, ಬ್ರಹ್ಮದೇವರಿಗೆ ಸೃಷ್ಟಿ ಅಂದ್ರೆ ಸೆಕೆಂಡರಿ ಕ್ರಿಯೇಟರ್ ಅಲ್ವಾ ಬ್ರಹ್ಮದೇವರು. ಬ್ರಹ್ಮದೇವರಿಗೆ ಸೆಕೆಂಡರಿ ಕ್ರಿಯೇಷನ್ ಅಂದ್ರೆ ಎರಡನೇ, ಮೂಲತಃ ಕ್ರಿಯೇಷನ್ ಮಾಡಿದ್ದು, ಸೃಷ್ಟಿ ಮಾಡಿದ್ದು ಕೃಷ್ಣ ಭಗವಂತನೇ. ಸೆಕೆಂಡರಿ ಕ್ರಿಯೇಟ್ ಆದ ಬ್ರಹ್ಮರಿಗೆ ತುಂಬಾ ಬೇಜಾರಾಗ್ತದೆ. ಎಲ್ಲರೂ ಇಲ್ಲಿ ಸೃಷ್ಟಿ ಮಾಡ್ತಾ ಇದ್ದೇನೆ, ಇವರಿಗೆಲ್ಲ ಯಾವಾಗ ಮೋಕ್ಷ? ಇವರೆಲ್ಲ ಕಷ್ಟಪಡ್ತಿದಾರಲ್ಲ ಅಂತ ಹೇಳಿ ತುಂಬಾ ಬೇಸರ ಆಗ್ತದೆ ಬ್ರಹ್ಮದೇವರಿಗೆ. ಅವರು ತುಂಬಾ ಯೋಚನೆ ಮಾಡ್ತಾರೆ, ಆಮೇಲೆ ಭಗವಂತನ ಬಗ್ಗೆ ನೆನೆಸ್ಕೊಳ್ತಾರೆ. ಏನು ಮಾಡುದು ಭಗವಂತ, ನಾರಾಯಣ, ಕೃಷ್ಣ ಏನು ಮಾಡುದು ಅಂತ ಹೇಳಿ ಚಿಂತನೆ ಮಾಡ್ತಾ ಇರುವಾಗ ನಾರಾಯಣ ಅಥವಾ ಕೃಷ್ಣ ಹೇಳ್ತಾರೆ, ಏನು ಚಿಂತನೆ ಮಾಡಬೇಡ, ಭಾರತ ಭೂಮಿಯಲ್ಲಿ ಪೂರಿ ಅಥವಾ ಉತ್ಕಲ ದೇಶ ಅಥವಾ ಒರಿಸ್ಸಾ ದೇಶದಲ್ಲಿ ನಾವು ಜನಗಣ ಮಾಡುವ ಜನಗಣಮನ ಅಧಿನಾಯಕ ಜಯ, ಅದರಲ್ಲಿ ಉತ್ಕಲ ಅಂತಿದೆ ಒರಿಸ್ಸಕ್ಕೆ, ಒರಿಸ್ಸಾ. ಈ ಒರಿಸ್ಸಾ ಜಾಗದಲ್ಲಿ ಜಗನ್ನಾಥಪುರಿಯಲ್ಲಿ ಅದಕ್ಕೆ ನೀಲಾದ್ರಿ ಪರ್ವತ ಅಂತ ಹೇಳ್ತಾರೆ. ಆ ನೀಲಾದ್ರಿ ಪರ್ವತದಲ್ಲಿ ನಾನು ಬರ್ತೇನೆ ಅಂತ ಹೇಳ್ತಾರೆ, ಭಗವಂತ ಹೇಳ್ತಾರೆ. ಆಗ ಖುಷಿಯಾಗತ್ತೆ ಬ್ರಹ್ಮದೇವರಿಗೆ. ಬ್ರಹ್ಮದೇವರು ಆಮೇಲೆ ಆ ನೀಲಾದ್ರಿ ಪರ್ವತಕ್ಕೆ ಹೋಗ್ತಾರೆ. ಭಗವಂತನ ಆವಿರ್ಭಾವ ಆಗುವಾಗ ಅಲ್ಲಿ ನೀಲಮಣಿ ಅಂದ್ರೆ ಮಣಿಯಿಂದ ಆದಂತಹ ಭಗವಂತನ ವಿಗ್ರಹ ಅದು. ಅಂತಹ ವಿಗ್ರಹವನ್ನು ನೋಡ್ಲಿಕ್ಕೆ ಬ್ರಹ್ಮದೇವರು ಯಮರಾಜರು ಈ ರೀತಿ ಕೆಲವರ ಜೊತೆ ಹೋಗ್ತಾರೆ, ಯಮ ಮಹಾರಾಜರ ಜೊತೆ ಹೋಗ್ತಾರೆ ಅಲ್ಲಿಗೆ ನೋಡ್ಲಿಕ್ಕೆ. ಅಲ್ಲಿ ಒಂದು ವಿಚಿತ್ರವಾದಂತಹ ಒಂದು ದೃಶ್ಯವನ್ನು ನೋಡ್ತಾರೆ. ಯಾಕಂದ್ರೆ ಈ ಭಗವಂತನ ಹತ್ತಿರ ಒಂದು ಕುಂಡ ಇದೆ, ಆ ಕುಂಡಕ್ಕೆ ರೋಹಿಣಿ ಕುಂಡ ಅಂತ ಹೇಳ್ತಾರೆ. ಈ ಎಲ್ಲ ಕಥೆಗಳು ಬೇರೆ ಬೇರೆ ಪುರಾಣಗಳಿದೆ. ಮುಖ್ಯವಾಗಿ ಸ್ಕಂದ ಪುರಾಣದಲ್ಲಿ ಪುರುಷೋತ್ತಮ ಮಹಾತ್ಮ್ಯ ಅಂತ ಹೇಳುವ ಒಂದು ಅಂದ್ರೆ ಸ್ಕಂದ ಪುರಾಣ ಅಂತ ಹೇಳಿದ್ರೆ ತುಂಬಾ ದೊಡ್ಡದು, ಅದರಲ್ಲಿ ಬೇರೆ ಬೇರೆ ಮಹಾತ್ಮ ಇದೆ. ಅದರಲ್ಲಿ ವೈಷ್ಣವ ಮಹಾತ್ಮ್ಯ ಅಥವಾ ಪುರುಷೋತ್ತಮ ಮಹಾತ್ಮ್ಯ ಅಂತ ಹೇಳುವ ಖಂಡದಲ್ಲಿ ಇರುವಂತಹ ಕಥೆಗಳಿವೆಲ್ಲ. ಇದೇ ರೀತಿ ಬೇರೆದಲ್ಲಿ, ಆದ ಕಾರಣ ಒಬ್ಬೊಬ್ರು ಒಂದೊಂದು ರೀತಿ ಕಥೆಯಲ್ಲಿ ಹೇಳುವಾಗ ನಮಗೆ ಕನ್ಫ್ಯೂಷನ್ ಆಗ್ಬಹುದು. ಅದು ಬೇರೆ ಬೇರೆ ಕಲ್ಪದಲ್ಲಿ ನಡೆದಿರುವಂತದ್ದು ಇರಬಹುದು, ಅದಲ್ಲದೆ ಬೇರೆ ಬೇರೆಯವರು ಬರೆದಿರುವಾಗ ಸ್ವಲ್ಪ ಆ ಕಡೆ ಈ ಕಡೆ ಆಗೋದಿರುತ್ತದೆ. ಆದ್ರೆ ತತ್ವ ಎಲ್ಲ, ಸಾರ ತತ್ವ ಎಲ್ಲದರದ್ದು ಒಂದೇ, ಸ್ವಲ್ಪ ಆ ಕಡೆ ಈ ಕಡೆ ಆಗಿರ್ಬಹುದು, ಒಂದು ಇನ್ಸಿಡೆನ್ಸ್ ಆ ಕಡೆ ಈ ಕಡೆ ಬರ್ದಿರ್ಬಹುದು ಅಷ್ಟೇ, ವಿನಃ ಬೇರೆ ಏನಿಲ್ಲ. ತತ್ವ ಒಂದೇ. ತತ್ವವನ್ನು ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಪಡೋಣ. ಈ ರೀತಿಯಲ್ಲಿ ಅಲ್ಲಿ ಬರ್ತೇನೆ ಅಂತ ಹೇಳಿ ಅಲ್ಲಿ ಬಂದಿದ್ದಾರೆ ಭಗವಂತ, ಅಲ್ಲಿ ಆವಿರ್ಭಾವ ಆಗಿದ್ದಾರೆ ಭಗವಂತ. ನೀಲಮಾಧವ ಅಂತ ಹೇಳಿ ಲಕ್ಷ್ಮೀ ಸಮೇತ ನೀಲಮಾಧವ ಅಲ್ಲಿದ್ದಾರೆ. ಆ ಒಂದು ದೃಶ್ಯ ನೋಡ್ತಾ ಇದ್ದಾರೆ ಯಾರು? ಭಗವಂತನನ್ನು ನೋಡ್ತಿದ್ದಾರೆ. ಅದೇ ಸಮಯಕ್ಕೆ ರೋಹಿಣಿ ಕುಂಡದಲ್ಲಿ ಒಂದು ಕಾಗೆ ಬಿದ್ದು ಸತ್ತೋಯ್ತು. ಆದ್ರೆ ಸತ್ತ ತಕ್ಷಣ ಆ ಜೀವಕ್ಕೆ ರೂಪ, ಯಾವ ರೂಪ ಸಿಕ್ಕಿತು? ಭಗವಂತ ವಿಷ್ಣುವಿನ ರೂಪ ಸಿಕ್ಕಿತು ಕೂಡ್ಲೆ ಅಲ್ಲೇ. ಅದರಲ್ಲಿ ನೋಡ್ತಾ ಇದ್ದಾರೆ, ಅವರಿಗೆ ಅರ್ಥ ಆಗ್ತಾ ಇದೆ, ಇಲ್ಲಿರೋ ಎಲ್ಲ ಜೀವರಾಶಿಗಳಿಗೆ ಒಂದು ಕ್ಷಣ ಬಂದ್ರೆ ಸಾಕು, ಇಲ್ಲಿ ಎಲ್ಲ ಜೀವರಾಶಿಗಳಿಗೆ ವಿಷ್ಣು ಲೋಕ ಸಿಗ್ತಾ ಉಂಟಲ್ಲ ಅಂತ ಹೇಳಿ. ಈಗ ಒಬ್ಬರು ಅವರ ಹತ್ತಿರ, ಬ್ರಹ್ಮದೇವರ ಹತ್ತಿರ ಇದ್ದ ಇನ್ನೊಬ್ಬರಿಗೆ ಟೆನ್ಷನ್ ಆಗ್ಲಿಕ್ಕೆ ಶುರು ಆಗ್ತದೆ. ಯಾರಿಗೆ ಟೆನ್ಷನ್ ಆಗ್ತದೆ?
ಟೆನ್ಷನ್ ಆಗ್ತಾ ಇರೋದು ಈ ಸತ್ತ ಮೇಲೆ ಪಾಪ ಮಾಡಿದವರ ಲೆಕ್ಕ ಹಾಕ್ತಾರಲ್ಲ, ಅವರಿಗೆ ಟೆನ್ಷನ್ ಆಗ್ಲಿಕ್ಕೆ ಶುರು ಆಗ್ತದೆ. ಯಮರಾಜರಿಗೆ ಟೆನ್ಷನ್ ಆಗಿ ಚಿಂತನೆ ಆಯ್ತು ಅವರಿಗೆ. ಯಾಕೆಂದ್ರೆ ಅವ್ರಿಗೇನು ಕೆಲಸ, ನನಗೇನು ಕೆಲಸ ಅಂತ ಹೇಳ್ತಾರೆ. ಆಗ ಲಕ್ಷ್ಮೀ ಮಾತೆ ಹೇಳ್ತಾರೆ, ಇಲ್ಲ, ನೀನೇನು ಚಿಂತೆ ಮಾಡುವ ಅಗತ್ಯ ಇಲ್ಲ, ಇದು ಯಾವತ್ತೂ ಇರುವುದಿಲ್ಲ, ಅದೃಶ್ಯರಾಗ್ತಾರೆ ಈ ಭಗವಂತ, ನಾವಿಬ್ರು ಅದೃಶ್ಯರಾಗ್ತೇವೆ. ಆದರೆ ಯಾವುದೋ ಒಬ್ಬ ರಾಜ ಬರ್ತಾನೆ, ಆ ಸಮಯದಲ್ಲಿ ಪುನಃ ನಾನು ದಾರು ಬ್ರಹ್ಮನಾಗಿ, ಈ ನೀಲಾದ್ರಿ ಪರ್ವತದಲ್ಲಿರುವಂತಹ ನೀಲಮಾಧವ ಅಂತ ಹೇಳಿದ್ರೆ ಮಣಿಯಿಂದ ಆಗಿರುವಂತಹ ಮೂರ್ತಿ ಅಥವಾ ವಿಗ್ರಹ, ಆದ್ರೆ ಮರದಿಂದ ಪುನಃ ಸ್ಥಾಪನೆ ಆಗ್ತದೆ. ಆದ್ರೆ ಆಗ ಅದೇ ರೀತಿಯಲ್ಲಿ ಭಗವಂತನ ಧಾಮಕ್ಕೆ ಎಲ್ಲರೂ ಅಲ್ಲಿ ಹೋಗಿ ಸ್ಪರ್ಶ ಮಾಡಿದವರು, ಅಲ್ಲಿ ನೋಡಿದವರು ಖಂಡಿತವಾಗಿ ಭಗವಂತನ ಧಾಮಕ್ಕೆ ಹೋಗ್ತಾರೆ. ಅಂದ್ರೆ ಶುದ್ಧರಾಗ್ತಾ ಹೋಗ್ತಾರೆ, ಶುದ್ಧರಾಗಿ ಸಂಪೂರ್ಣವಾಗಿ ಶುದ್ಧರಾಗಿ ಹೋಗ್ತಾರೆ. ಆದ ಕಾರಣ ಅಂಥ ಪ್ರಸಿದ್ಧವಾದಂಥದ್ದು, ಅಂಥ ಶ್ರೇಷ್ಠವಾದಂಥದ್ದು ನಮ್ಮ ಜಗನ್ನಾಥಪುರಿ. ಇದರ ಬಗ್ಗೆ ಸ್ವಲ್ಪ ಈ ಕಥೆ ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ಐಡಿಯಾ ಸಿಕ್ಕಿತ್ತಲ್ಲ ನಮಗೆ, ಯಾಕೆ ಇಂಪಾರ್ಟೆಂಟ್ ಜಗನ್ನಾಥಪುರಿ ಅಂತ ಹೇಳಿ. ಇದು ಸತ್ಯಯುಗದಲ್ಲಿ ನಡೆದಂತಹ ಕತೆ. ಈ ಸತ್ಯಯುಗದಲ್ಲಿ ನಡೆದಿರುವ ಕಥೆ ಏನು ಅಂತ ಹೇಳಿದ್ರೆ, ಒಬ್ಬ ಮಹಾರಾಜ ಇರ್ತಾರೆ. ಎಲ್ಲಿರ್ತಾರೆ? ಆ ಮಹಾರಾಜರ ಹೆಸರು ಇಂದ್ರದ್ಯುಮ್ನ ಅಂತ ಹೇಳಿ. ಅವರು ಉಜ್ಜಯಿನ್, ಅಂದ್ರೆ ಈಗ ಇರುವಂತಹ ಮಧ್ಯಪ್ರದೇಶದಲ್ಲಿ ಉಜ್ಜಯಿನಲ್ಲಿ ಇರ್ತಾರೆ. ಅಲ್ಲಿ ಅವಂತಿ ನಗರ ಅಂತ ಹೇಳುವಂತಹ ಜಾಗದಲ್ಲಿ ಮಹಾರಾಜ ಅವರು ತುಂಬಾ ಭಗವದ್ಭಕ್ತ, ಭಗವಂತನ ಸಂಪೂರ್ಣ ಭಕ್ತಿಯಲ್ಲಿ ತೊಡಗಿರುವಂತಹ ರಾಜ ಇಂದ್ರದ್ಯುಮ್ನ. ಅವರ ಹೆಂಡತಿ ಗುಂಡೀಚ ಅಂತ ಹೇಳಿ. ಇವರು ಭಗವಂತನಿಗೆ ತುಂಬಾ ಇಷ್ಟ, ಭಗವಂತನನ್ನ ತುಂಬಾ ಪೂಜೆ ಮಾಡ್ತಾ ಇರ್ತಾರೆ. ಆದ್ರೆ ಭಗವಂತನನ್ನ ಸಾಕ್ಷಾತ್ ದರ್ಶನ ಆಗ್ಲಿಲ್ಲ ಅಂತ ಹೇಳಿ ಕೊರಗು, ಸಾಕ್ಷಾತ್ ದರ್ಶನ ಆಗ್ಲಿಲ್ಲ ಅಂತ ಕೊರಗು. ಅದಲ್ಲದೆ ಇಬ್ಬರು ಕೂಡ, ಮುಖ್ಯವಾಗಿ ಗುಂಡೀಚ ಮಾತೆ ಏನ್ ಕೇಳ್ತಾರೆ ಭಗವಂತನಲ್ಲಿ, ನನಗೆ ಮಕ್ಕಳು ಬೇಡ, ಮಕ್ಕಳಾದ್ರೆ ನನಗೆ ನಿನ್ನನ್ನ ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ ಆಗುದಿಲ್ಲ ಅಂತೇಳಿ ಕೇಳ್ಕೊಳ್ತಾಳೆ. ಆದ ಕಾರಣ ಅವರಿಗೆ ಮಕ್ಕಳಿಲ್ಲ ಮಾತ್ರ ಅಲ್ಲ, ಭಗವಂತನ ಬಗ್ಗೆ ಸಂಪೂರ್ಣ ಶ್ರದ್ಧೆ. ಆದ ಕಾರಣ ನೀವೆಲ್ಲ ಕೇಳಿರ್ತೀರಿ, ಭಗವಂತ ಗುಂಡೀಚಾ ಮಂದಿರಕ್ಕೆ ಹೋಗ್ತಾರೆ. ಗುಂಡೀಚಾ ಮಂದಿರ ಅಂದ್ರೆ ಅವರು ಕೃಷ್ಣನಲ್ಲಿ ಕೇಳುವಾಗ ಕೃಷ್ಣ ಹೇಳ್ತಾನೆ, ಭಗವಂತ ಹೇಳ್ತಾರೆ, ನಾನು ಪ್ರತಿ ವರ್ಷ ಒಂದ್ ಸರ್ತಿ ನಿನ್ನ ಮನೆಗೆ ಬಂದು ನಿಲ್ತೇನೆ ಅಂತ ಹೇಳ್ತಾರೆ. ಈ ರೀತಿಯಲ್ಲಿ ಗುಂಡೀಚ ಮಾತೆ ಶ್ರೇಷ್ಠವಾದ ಮಾತೆ. ಇವರು ತುಂಬಾ ಶ್ರದ್ಧೆಯಿಂದ ಭಕ್ತಿ ಮಾಡ್ತಾ ಇರ್ತಾರೆ. ಆದ್ರೆ ಅವರಿಗೆ ಒಂದೇ ಒಂದು ಬೇಸರ, ಭಗವಂತನ ಸಾಕ್ಷಾತ್ ದರ್ಶನ ಆಗ್ಲಿಲ್ಲ ಅಂತ ಹೇಳಿ. ಇದು ಬೇರೆ ಬೇರೆ ಕಲ್ಪದಲ್ಲಿ ಆಗುವಂತಹ ಕಥೆಗಳು. ಈಗ ನಿಮಗೆ ಸಂಶಯ ಬರ್ಬೋದು, ಆ ಕೃಷ್ಣನ ದರ್ಶನ ಆಗ್ಲಿಲ್ಲ, ಆದ್ರೆ ಹೇಗೆ ಈ ರೀತಿಯಲ್ಲಿ ಆಶೀರ್ವಾದ ಸಿಕ್ಕಿತು ಅಂತ ಹೇಳಿ. ಆ ಕಣ್ಣಿನಿಂದ ದರ್ಶನ ಆಗ್ಲಿಲ್ಲ, ಆದ್ರೆ ಕೇಳಬಹುದು ಕಿವಿಯಿಂದ. ಈಗ ನಮಗೆ ಎಲ್ಲರಿಗೂ ಹರೇ ಕೃಷ್ಣ ಮಹಾಮಂತ್ರದ ದರ್ಶನ ಆಗಿದೆಯಾ? ಇಲ್ಲ, ನಾವು ಕೇಳ್ತಾ ಇದ್ದೇವೆ. ಹರಿನಾಮ ಪ್ರಭುವಿನ ದರ್ಶನ ಆಗಿದೆಯಾ? ಇಲ್ಲ, ನಮ್ಗೆ ಕೇಳ್ತಾ ಇದೆ. ಅಂದ್ರೆ ಕೃಷ್ಣನನ್ನ ಕೇಳಿದ್ದೇವೆ ನಾವು, ಕೃಷ್ಣನನ್ನ ನೋಡ್ಲಿಲ್ಲ ನಾವು. ಕೃಷ್ಣ ನಮ್ಮ ನಾಲಿಗೆಯಲ್ಲಿದ್ದಾನೆ, ಕೃಷ್ಣ ನಮ್ಮ ಕಿವಿ ಒಳಗೆ ಹೋಗ್ತಾ ಇದ್ದಾನೆ, ಆದರೆ ಕೃಷ್ಣನನ್ನ ಸಾಕ್ಷಾತ್ ದರ್ಶನ ಆಗ್ಲಿಲ್ಲ ಕಣ್ಣಿನ ಮುಖಾಂತರ ಅಥವಾ ಜ್ಞಾನ ಚಕ್ಷುಗಳ ಮುಖಾಂತರ. ಆ ರೀತಿ ಜ್ಞಾನ ಚಕ್ಷುವಿನ ಮುಖಾಂತರ ದರ್ಶನ ಆಗ್ಬೇಕು ಅಂತ ಹೇಳಿ ಇಂದ್ರದ್ಯುಮ್ನ ಮಹಾರಾಜ ತುಂಬಾ ಕಾಯ್ತಾ ಇರ್ತಾನೆ ಆಸೆಯಿಂದ. ಒಂದ್ಸಲ ಏನಾಯ್ತು ಅಂತ ಹೇಳಿದ್ರೆ, ತೀರ್ಥಯಾತ್ರೆ ಮಾಡ್ತಾ ಇರುವಂತಹ ಕೆಲವು ಭಕ್ತರೆಲ್ಲ ಬಂದು ಈ ರಾಜ ಇರುವಂತಹ ಜಾಗದಲ್ಲಿ ತಂಗಿದ್ದಾರೆ. ಯಾಕೆಂದ್ರೆ ರಾಜ ಅಂತ ಹೇಳಿದ್ರೆ ಮಹಾದಯಾಳು. ಅವನು ಎಲ್ಲರಿಗೂ, ಯಾರೇ ತೀರ್ಥಯಾತ್ರೆಗೆ ಬಂದಿರ್ಲಿ, ಅವನ ಅರಮನೆಯ ಹತ್ತಿರ ಇರುವಂತಹ ಒಂದು ಕೊಠಡಿಯಲ್ಲಿ ಅಥವಾ ಒಂದು ಜಾಗೆಯಲ್ಲಿ ಅವರಿಗೆಲ್ಲ ವಿಶ್ರಾಮ ಮಾಡುವಂತ ವ್ಯವಸ್ಥೆ ಮಾಡ್ತಿದ್ದ. ಅವರಿಗೆಲ್ಲ ಆಹಾರ ವಿಹಾರ ಎಲ್ಲ ಅಗತ್ಯ ಇದ್ದದನ್ನೆಲ್ಲ ಮಾಡುವಂತ ವ್ಯವಸ್ಥೆ ಮಾಡ್ತಿದ್ದ. ಹಾಗೆ ಮಾಡಿರುವಾಗ ಕೆಲವು ತೀರ್ಥಯಾತ್ರಿಗಳು ಬಂದಿರ್ತಾರೆ. ಆ ತೀರ್ಥಯಾತ್ರಿಗಳು ತಂಗಿರುವ ಜಾಗದಲ್ಲಿ ಒಬ್ಬ ಬ್ರಾಹ್ಮಣ ಕೇಳ್ತಾನೆ, ಏನ್ ಹೇಳ್ತಾ ಇದ್ದಾರೆ ತೀರ್ಥಯಾತ್ರಿಗಳು ಅಂತ ಹೇಳಿದ್ರೆ, ಆಹಾ, ನಿನ್ನೆ ಅಲ್ಲ, ಕೆಲವು ದಿನಗಳ ಹಿಂದೆ ನಾವು ಹೋಗಿ ಬಂದಿದ್ವಲ್ಲ, ಆ ಮಾಧವ ಅಂತ ಹೇಳುವಂತಹ ಭಗವಂತ, ಎಂತ ಒಂದು ಸುಂದರವಾದ ಮೂರ್ತಿ, ಎಂತ ಒಂದು ಸುಂದರವಾದ ವಾತಾವರಣ, ಆಹಾ ಅಂತ ಹೇಳಿ ಆ ಒಂದು ನೀಲಮಾಧವ ಅಥವಾ ನೀಲಾದ್ರಿ ಪರ್ವತದ ಬಗ್ಗೆ ತುಂಬಾ ಹೊಗಳ್ತಾ ಇದ್ರಂತೆ. ಹೊಗಳಿ ಭಾರಿ ಖುಷಿಯಲ್ಲಿದ್ರಂತೆ. ಎಲ್ಲರೂ ಜಪ ಮಾಡ್ಲಿಕ್ಕೆ ಶುರು ಮಾಡಿದ್ರು, ಡ್ಯಾನ್ಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಈ ರೀತಿಯಲ್ಲೆಲ್ಲ ತುಂಬಾ ಖುಷಿಯಲ್ಲಿ ಇದ್ರಂತೆ ಅವರೆಲ್ಲ. ಇದನ್ನು ಈ ಬ್ರಾಹ್ಮಣ ಕೇಳ್ತಾನೆ, ಇವರಿಗೆಲ್ಲ ಭಗವಂತನ ಸಾಕ್ಷಾತ್ ದರ್ಶನ ಆಗಿದೆಯಲ್ಲ, ನಾನು ಬೇಗನೆ ರಾಜರಲ್ಲಿ ಹೇಳ್ತೇನೆ ಅಂತೇಳಿ ರಾಜನ ಹತ್ರ ಓಡಿ ಹೋಗ್ತಾನೆ ಬ್ರಾಹ್ಮಣ. ಯಾಕಂದ್ರೆ ಬ್ರಾಹ್ಮಣನಿಗೆ ಗೊತ್ತು ಆ ರಾಜನ ಮನಸ್ಥಿತಿ. ಬ್ರಾಹ್ಮಣ ಹೋಗಿ ಹೇಳ್ತಾನೆ. ಹೇಳುವಾಗ ರಾಜನಿಗೆ ಆನಂದವೋ ಆನಂದ, ಕೂಡಲೇ ಬರ್ಲಿಕ್ಕೆ ಪ್ರಯತ್ನ ಪಡ್ತಾರೆ ಆ ಕಡೆ. ಆದ್ರೆ ಅಷ್ಟೇ ದೂರ ಏನಿಲ್ಲ, ಹತ್ತಿರವೇ. ಆದ್ರೆ ಹತ್ತಿರ ಬರುವಾಗ ಎಲ್ಲ ಭಕ್ತಾದಿಗಳು ಅಲ್ಲಿಂದ ಹೋಗಿರ್ತಾರೆ. ಆಶ್ಚರ್ಯ ಆಗ್ತದೆ.
ಆಗ ತುಂಬಾ ಬೇಸರ ಆಗ್ಬಿಡ್ತದೆ ಇಂದ್ರದ್ಯುಮ್ನ ಮಹಾರಾಜರಿಗೆ. ತುಂಬಾ ಬೇಸರದಿಂದ ಹೇಳ್ತಾರೆ, ಏನಾದ್ರೂ ಮಾಡಿ, ಹೇಗಾದ್ರೂ ಮಾಡಿ, ಎಲ್ಲಿ ನೀಲಾದ್ರಿ ಪರ್ವತ ಅಂತ ಹೇಳಿ ಕಂಡು ಹಿಡಿಬೇಕು, ನನಗೆ ಗೊತ್ತಿಲ್ಲಲ್ಲ. ನೀಲಾದ್ರಿ ಪರ್ವತ ಅಂತ ಹೇಳಿರ್ಲಿಲ್ಲ ಈ ಬ್ರಾಹ್ಮಣ. ಪರ್ವತ ಅಂತ ಹೇಳಿದ್ರೆ ಗೊತ್ತಾಗ್ತಿತ್ತು, ನೀಲಮಾಧವ ಅಂತ ಮಾತ್ರ ಹೇಳಿದ್ದಾರೆ. ಕ್ಷಮಿಸಿ, ನೀಲಮಾಧವ ಎಲ್ಲಿ ಅಂತ ಗೊತ್ತಿಲ್ಲ, ಹುಡುಕ್ಬೇಕಲ್ಲ ಅಂತ ಹೇಳಿ ಆಮೇಲೆ ತನ್ನ ಸೈನಿಕರನ್ನ ಬೇರೆ ಬೇರೆ ದಿಕ್ಕಿನಲ್ಲಿ ಕಲಿಸ್ತಾರೆ. ಆಮೇಲೆ ಉಚ್ಚ ಕೋಟಿಯ ಬ್ರಾಹ್ಮಣನ ಮಗನಾದಂತಹ ವಿಶ್ವರೂಪ ಅಂತ ಹೇಳುವ ಹುಡುಗ, ತುಂಬಾ ಜ್ಞಾನವಂತ ಹುಡುಗ, ಆ ಹುಡುಗನಿಗೆ ಕೂಡ ಒಂದು ಕಡೆಗೆ ಹೋಗ್ಲಿಕ್ಕೆ ಹೇಳ್ತಾರೆ. ಅದೇ ಈಗ ಪೂರಿಯ ಕಡೆಗೆ ಹೋಗ್ಲಿಕ್ಕೆ ಹೇಳ್ತಾರೆ. ಎಲ್ಲರೂ 4 ತಿಂಗಳ ಒಳಗೆ ಬರಬೇಕು, ಹುಡುಕಿ ಆ ಒಂದು ದೇವರ ಸ್ಥಾನ ಎಲ್ಲಿದೆ ಅಂತೇಳಿ ಹುಡುಕಿ 4 ತಿಂಗಳ ಒಳಗೆ ಬರಬೇಕು ಅಂತ ಹೇಳ್ತಾರೆ. ಅಲ್ಲಿವರೆಗೆ ನಾನು ಕಾಯ್ತಾ ಇರ್ತೇನೆ ಅಂತ ರಾಜ ಹೇಳ್ತಾರೆ. ಈ ರೀತಿಯಲ್ಲಿ ಬೇರೆಯವರೆಲ್ಲರೂ ಹೋದವರೆಲ್ಲ ವಾಪಸ್ ಬಂದ್ರು. ಕೆಲವೇ ತಿಂಗಳಲ್ಲಿ, 3 ತಿಂಗಳಲ್ಲಿ, 2 ತಿಂಗಳಲ್ಲಿ, 1 ತಿಂಗಳಲ್ಲಿ ಏನು ಸಿಕ್ಲೇ ಇಲ್ಲ ಅವರಿಗೆ ಅಂತ ಹೇಳಿ ಬೇಸರದಿಂದ ಬಂದ್ರು. ಆದ್ರೆ ಈ ಏನು ಹೆಸರು, ವಿದ್ಯಾಪತಿ, ಕ್ಷಮಿಸಿ, ಈ ವಿದ್ಯಾಪತಿ ಅಂತ ಹೇಳುವಂತಹ ಶ್ರೇಷ್ಠ ಬ್ರಾಹ್ಮಣನ ಮಗ ಮಾತ್ರ ವಾಪಸ್ ಬರಲೇ ಇಲ್ಲ. ಅವನು ಹುಡುಕ್ತಾ ಹೋಗ್ತಾ ಇದ್ದಾನೆ. ಸುಸ್ತಾಗಿದೆ. ಆದರೆ ಹೋಗ್ತಾ ಹೋಗ್ತಾ ಒಂದು ತುಂಬಾ ಅರಣ್ಯ ಪ್ರದೇಶ, ಅಂದ್ರೆ ತುಂಬಾ ದೊಡ್ಡ ಬೆಟ್ಟ ಇರುವಂತಹ, ಕಂಗೊಳಿಸುವಂತಹ ದಟ್ಟ ಅರಣ್ಯ ಪ್ರದೇಶಕ್ಕೆ ಬರ್ತಾನೆ. ಅಲ್ಲಿ ಬರುವಾಗ ಒಂದು ತಂಗುವಂತಹ ಮನಸ್ಥಿತಿ ಆಗತ್ತೆ ಅವನಿಗೆ. ರಾತ್ರಿ ಆಗಿರ್ತದೆ. ತಂಗ್ಲಿಕ್ಕೋಸ್ಕರ ಊರಿನವರಲ್ಲೆಲ್ಲ ಕೇಳ್ತಾನೆ, ಎಲ್ಲಿ ತಂಗ್ಲಿ ನಾನು ಅಂತ ಹೇಳಿ. ನಿಮ್ಮ ಮನೆಯಲ್ಲಿ ಅವಕಾಶ ಕೊಡ್ತೀರಾ ಅಂತ ಕೇಳ್ತಾನೆ. ಇಲ್ಲ, ನಮ್ಮ ಮನೆಯಲ್ಲಿ ಇಲ್ಲ. ಈ ಒಂದು ಕಾಡಿನ ಪ್ರದೇಶಕ್ಕೆ ಯಾರ್ಯಾರು ಬರ್ತಾರೆ ಅವರಿಗೆಲ್ರಿಗೂ ಈ ಕಾಡಿನ ರಾಜನಾದಂತಹ ವಿಶ್ವವಸು ಅಂತ ಹೇಳಿ, ಅವರು ಶಬರ ಅಂತ ಹೇಳಿದ್ರೆ ಈ ಶಬರಿ ಇದ್ರಲ್ಲ ಅದೇ ತರ, ಅಂದ್ರೆ ಅವರು ಕಾಡುವಾಸಿಗಳು. ಆಮೇಲೆ ಅದಕ್ಕೇನ್ ಹೇಳ್ತಾರೆ, ಕಾಡಿನಲ್ಲಿ ಕಾಡು ಜನಾಂಗದವರು. ಕಾಡು ಜನಾಂಗ ಅಂತಂದ್ರೆ ಸ್ವಲ್ಪ ನಾವು ದೂರದಿಂದ ನೋಡುವಂತಹ ವ್ಯಕ್ತಿತ್ವ ಅಥವಾ ಜನಾಂಗ. ಅಂತಹ ಜನಾಂಗದ ಅವನು ಶ್ರೇಷ್ಠ. ಅವನು ಜನಾಂಗದ ಆಗಿರ್ಲಿ, ಆದರೆ ಅವನ ಪದ್ಧತಿ ಅದಾಗಿರ್ಲಿಲ್ಲ. ಅವನ ಮನೆಗೆ ಹೋಗು, ಅಲ್ಲಿ ಹೋಗಿ ತಂಗು ಅಂತ ಹೇಳ್ತಾರೆ ಎಲ್ಲರೂ. ಹಾಗೆ ಹೇಳುವಾಗ ಈ ವಿದ್ಯಾಪತಿ ಅಲ್ಲಿಗೆ ಹೋಗ್ತಾನೆ. ಅಲ್ಲಿಗೆ ಹೋಗಿ ಏನ್ ಮಾಡ್ತಾನೆ, ಬಾಗಿಲು ಬಡಿತಾನೆ. ಬಾಗಿಲು ಬಡಿಯುವಾಗ ಒಬ್ರು ಮಾತೆ ಹೊರಗೆ ಬರ್ತಾರೆ. ಒಂದು ಹೆಂಗಸು ಅಥವಾ ಒಂದು ಹುಡುಗಿ ಅಂತ ಹೇಳ್ಬೋದು, 16-17 ವರ್ಷದ ಒಂದು ಹುಡುಗಿ ಹೊರಗೆ ಬರ್ತಾಳೆ. ಯಾರು ಬೇಕಿತ್ತು ಅಂತ ಕೇಳ್ತಾರೆ. ಹೀಗೆ ನಾನು ಬಂದಿದ್ದೇನೆ, ನನಗೆ ಇಲ್ಲಿ ವಾಸ ಮಾಡ್ಲಿಕ್ಕೆ 1 ದಿವಸ ಇರ್ತೇನೆ ನಾನು ರಾತ್ರಿ ಅಂತ ಹೇಳ್ತಾರೆ. ಅಪ್ಪ ಇಲ್ಲ, ಆದರೆ ಹೊರಗೆ ನಿಂತ್ಕೋ ಅಂತ ಹೇಳ್ತಾರೆ. ಅಂದ್ರೆ ಅವರ ಅಪ್ಪ ವಿಶ್ವವಸು ಇರ್ಲಿಲ್ಲ, ಅಲ್ಲಿ ತನಕ ಇಲ್ಲಿ ಹೊರಗೆ ನಿಂತ್ಕೋ ಅಂತ ಹೇಳ್ತಾರೆ. ಕಾಯ್ತಾ ಇರ್ತಾರೆ. ಸ್ವಲ್ಪ ಸಮಯದಲ್ಲಿ ವಿಶ್ವವಸು ಬರ್ತಾನೆ. ವಿಶ್ವವಸು ಬರುವಾಗ ಇಲ್ಲಿ ಯಾರೋ ಒಬ್ಬ ನಿಂತಿದ್ದಾನಲ್ಲ ಹುಡುಗ ಅಂತ ಹೇಳಿ ಕೇಳುವಾಗ ಗೊತ್ತಾಗ್ತದೆ ಬ್ರಾಹ್ಮಣ. ಆಮೇಲೆ ಎಲ್ಲಿಗೂ ಹೋಗೋ ದೃಷ್ಟಿಕೋನದಿಂದ ಬಂದಿದ್ದಾನೆ. ಆದ ಕಾರಣ ಇವನಿಗೆ ನಾವು ಆಶ್ರಯ ಕೊಡ್ಬೇಕು ಅಂತ ಹೇಳಿ ಬೇಸರ ಆಗ್ತದೆ. ಮಗಳು ಹೀಗೆ ಮಾಡಿದ್ಲಲ್ಲ ಅಂತ ಹೇಳಿ ಬೇಸರ ಆಗ್ತದೆ. ಆಮೇಲೆ ಮಗಳಲ್ಲಿ ಈ ಯುವಕನಿಗೆ ಬೇಕಾದನ್ನೆಲ್ಲ ವ್ಯವಸ್ಥೆ ಮಾಡು ಅಂತ ಹೇಳಿ ಅಪ್ಪ ಹೇಳ್ತಾನೆ. ಮಗಳ ಹೆಸರು ಲಲಿತಾ ಅಂತ ಹೇಳಿ ಲಲಿತನ ಹತ್ರ ಹೇಳ್ತಾನೆ. ಆಗ ಈ ವಿದ್ಯಾಪತಿಗೆ ಒಂದು ಆಶ್ಚರ್ಯ ಆಗ್ತದೆ. ಇವರು ನಡ್ಕೊಂಡು ಬರ್ತಿದ್ದಾರಲ್ಲ, ಬರುವಾಗ ಇವರ ದೇಹದಲ್ಲಿ ಸುಗಂಧ ಬರ್ತದೆ. ಸುಗಂಧ, ಅವರ ಮುಖದಲ್ಲಿರುವ ತಿಲಕ, ಅವರಲ್ಲಿರುವಂತಹ ಖುಷಿ ನೋಡುವಾಗ ಆಶ್ಚರ್ಯ ಆಗ್ತದೆ. ಆ ಸುಗಂಧ ಅವನು ಇಷ್ಟರವರೆಗೆ ಎಲ್ಲಿಯೂ ಮೋಸಿರ್ಲಿಲ್ಲ, ಅಂತಹ ಸುಗಂಧ. ಆಮೇಲೆ ಅವರ ಕೈಯಲ್ಲಿರುವಂತಹ ಆಹಾರ ಪದಾರ್ಥಗಳನ್ನು ಎಲ್ಲಿಯೂ ನೋಡಿರ್ಲಿಲ್ಲ ಅವರು. ಅಂತಹ ಆಹಾರ, ಅಂತಹ ಹೂವಿನ ಮಾಲೆ ಅವರ ಕೈಯಲ್ಲಿರ್ತಿತ್ತು. ಆಶ್ಚರ್ಯ ಆಯ್ತು ಇವನಿಗೆ. ಏನೇ ಇರ್ಲಿ ಅಂತ ಹೇಳಿ ಸುಮ್ಮನೆ ಅಲ್ಲೇ ಇದ್ದ. ಆ ದಿನ ರಾತ್ರಿ ಎಲ್ಲ ಆಹಾರ ಸೇವನೆ ಆಯ್ತು. ಆಗ ಇವನಿಗೊಂದು ಸಂಶಯ ಬರ್ತದೆ, ನಾನು ಕಂಡು ಹಿಡಿಲಿಕ್ಕೆ ಬಂದಂತಹ ಭಗವಂತ ಇಲ್ಲೇ ಎಲ್ಲೋ ಇರಬೇಕು, ಯಾಕೆಂತ ಹೇಳಿದ್ರೆ ಆ ಲಕ್ಷಣಗಳೆಲ್ಲ ಕಾಣ್ತದೆ ಅಂತ ಹೇಳಿ ಇನ್ನೂ ಸ್ವಲ್ಪ ಆ ದಿನ ಅಲ್ಲೇ ನಿಲ್ಲುವಂತಹ ಪ್ಲಾನ್ ಹಾಕಿದ. ಹೇಳಿದ, ನಾನು ಇಲ್ಲೇ ಇರ್ತೇನೆ ಸ್ವಲ್ಪ ಸಮಯ ಅಂತ ಹೇಳಿ ಅವರಿಬ್ರು ಒಪ್ಕೊಂಡ್ರು. ಆಮೇಲೆ ಅವರಿಗೆ ಬೇಕಾದಂತಹ ಎಲ್ಲ ಶುಶ್ರೂಷೆಯನ್ನ ಲಲಿತಾ ಮಾಡ್ಲಿಕ್ಕೆ ಶುರು ಮಾಡಿದ್ಲು. ಯಾರ್ದು? ವಿದ್ಯಾಪತಿಯದ್ದು. ಲಲಿತಾ ಸಂಪೂರ್ಣವಾಗಿ ಶುಶ್ರೂಷೆ ಮಾಡುವಾಗ ನಿಮಗೆಲ್ಲರಿಗೂ ಗೊತ್ತಾಯ್ತು ಏನಾಗತ್ತೆ ಅಂತ ಹೇಳ್ತಾರೆ. ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಗಂಡು ಹೆಣ್ಣು ಅಂತ ಹೇಳಿದ್ರೆ, ಗಂಡು ಅಂತ ಹೇಳಿದ್ರೆ ಏನು, ಯಾರಾದ್ರೂ ಹೇಳ್ತೀರಾ? ಆ ಒಂದು ಪ್ರಾಯ ಬರುವಾಗ ಬೆಣ್ಣೆ ಗಂಡು ಬೆಣ್ಣೆಯ, ಎಸ್. ಆಮೇಲೆ ಹೆಣ್ಣು ಅಗ್ನಿ ಹೆಣ್ಣು ಅಗ್ನಿ, ಬೆಣ್ಣೆ, ಬೆಂಕಿ ಮತ್ತು ಅಗ್ನಿ ಅಥವಾ ಬೆಣ್ಣೆ. ಆ ರೀತಿಯಲ್ಲಿ ಕರಗೇ ಬೇಕಲ್ಲವೇ? ಕರಗಿತು. ಯಾರು ಕರಗಿದ್ರು? ವಿದ್ಯಾಪತಿಯವರು ಕರಗಿದ್ರು.
ಅದೇ ರೀತಿಯಲ್ಲಿ ಲಲಿತಾ ಮಾತೆ ಕೂಡ ಆ ಖುಷಿ ಆಯ್ತು, ಮದುವೆ ಆಗ್ಬೇಕು ಅಂತ ಹೇಳಿ ಇಬ್ಬರು ನಿರ್ಧರಿಸಿ ಅಪ್ಪನಲ್ಲಿ ಹೇಳ್ತಾರೆ. ಅಪ್ಪನ ಕೃಪೆ ಆಯ್ತು, ಮದುವೆ ಆಯ್ತು. ಮದುವೆ ಆಯ್ತು. ಈ ಮದುವೆ ಆಗುವವರೆಗೆ ಇವು ಸ್ವಲ್ಪ ದಿವಸ ಇದ್ರಲ್ಲ ವಿದ್ಯಾಪತಿಯವರು, ಡೈಲಿ ನೋಡ್ತಿದ್ದಾರೆ. ವಿಶ್ವವಸು ಶಬರರ ರಾಜ ಪ್ರತಿ ದಿವಸ ಹೋಗಿ ಬರ್ತಿದ್ದಾರಲ್ಲ, ಬೆಳಿಗ್ಗೆ ರಾತ್ರಿ, ರಾತ್ರಿ ಸಂಜೆ, ಬೆಳಿಗ್ಗೆ ಮತ್ತು ಸಾಯಂಕಾಲ ಪ್ರತಿ ದಿವಸ ಹೋಗಿ ಬರ್ತಾರೆ. ಬರುವಾಗ ಲವಲವಿಕೆಯಿಂದ ಬರ್ತಾರೆ, ಖುಷಿ ಖುಷಿಯಿಂದ ಬರ್ತಾರೆ, ಏನೋ ತಗೊಂಡು ಬರ್ತಾ ಇದ್ದಾರೆ. ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿ ಬರ್ತಿದೆ. ಇವರು ಎಲ್ಲಿ ಹೋಗ್ತಿದ್ದಾರೆ ಅಂತ ಮಗಳ ಹತ್ರ ಕೇಳ್ತಾರೆ. ಯಾರತ್ರ? ವಿಶ್ವವಸುವಿನ ಮಗಳತ್ರ ವಿದ್ಯಾಪತಿ ಕೇಳ್ತಾನೆ. ಲಲಿತನ ಹತ್ರ ಕೇಳುವಾಗ ಲಲಿತ ಹೇಳ್ತಾರೆ, ಇಲ್ಲ, ಇದೊಂದು ಬಿಟ್ಟು ಬೇರೆ ಏನನ್ನಾದ್ರೂ ಕೇಳು ನೀನು ನನ್ನ ಗಂಡ, ಆದ್ರೆ ಇದನ್ನು ಮಾತ್ರ ಹೇಳಲಿಕ್ಕೆ ಆಗುದಿಲ್ಲ. ನನ್ನ ಅಪ್ಪ ನನಗೆ ಓತ್ ಅಥವಾ ನನಗೆ ಆಣೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಸ್ವಲ್ಪ ದಿವಸ ಹೀಗೆ ಆಯ್ತು. ಕೇಳ್ತಾನೆ, ನಾನ್ ನಿನ್ನ ಗಂಡ, ನನ್ನ ಹತ್ರ ಯಾಕೆ ಮುಚ್ಚುಮರೆ, ದಯವಿಟ್ಟು ಹೇಳು ಅಂತ ಹೇಳಿ ಚರ್ಚೆ, ಕಥೆಯನ್ನು ಜಾಸ್ತಿ ಹೇಳ್ತಿಲ್ಲ, ಬೇಗ ಬೇಗನೆ ಹೇಳುವ ಉದ್ದೇಶದಿಂದ ಶಾರ್ಟ್ ಆಗಿ ಹೇಳ್ತಾ ಇದ್ದೇನೆ. ಕಥೆ ಹೇಳುವಾಗ ಈ ರೀತಿಯಲ್ಲಿ ಆಗತ್ತೆ. ಯಾಕಂದ್ರೆ ಈ ಸ್ಕಂದದಲ್ಲಿ ಸ್ಕಂದ ಎಷ್ಟು ದೊಡ್ಡದು ಅಂತ ಹೇಳಿದ್ರೆ ಸ್ಕಂದ ಪುರಾಣ, ಅದರಲ್ಲಿರುವ ಇದು ತುಂಬಾ ದಿನ ಕ್ಲಾಸ್ ತಗೊಳ್ಳುವುದಂತೆ. ನಾನು 1-2 ಸಲ ಕೇಳಿದ್ದೇನೆ ಅಷ್ಟೇ, ನಾನು ಅಷ್ಟೆಲ್ಲ ಗೊತ್ತಿಲ್ಲ ನನಗೂನು. ಈ ರೀತಿಯಲ್ಲಿ ಕೇಳುವಾಗ ಕೊನೆಗೆ ಹೆಂಡತಿ ಹೇಳಿದ್ಲು, ಈ ರೀತಿಯಲ್ಲಿ ನೀಲಮಾಧವ ಅಂತ ಹೇಳುವಂತಹ ದೇವರನ್ನ ಪ್ರತಿನಿತ್ಯ ಪೂಜಿಸ್ಲಿಕ್ಕೆ ನನ್ನ ಅಪ್ಪ ಹೋಗ್ತಾರೆ ಅಂತ ಹೇಳ್ತಾರೆ. ಹೌದಾ ಅಂತ ಹೇಳ್ತಾರೆ. ಭಾರಿ ಖುಷಿ ಆಯ್ತು. ನನ್ನನ್ನು ಅಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ನಿನ್ನ ಅಪ್ಪನಿಗೆ ಕೇಳ್ಬೋದಾ ಅಂತ ಹೇಳಿ. ಅಯ್ಯೋ, ಅದನ್ನು ಕೇಳಿದ್ರೆ ಅಷ್ಟೇ, ಆಮೇಲೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾಳೆ. ಆದ್ರೆ ಮತ್ತೆ 2-3 ದಿವಸ ಆಗೋ ಪುನಃ ಪ್ರಯತ್ನ ಮಾಡ್ತಾನೆ ವಿದ್ಯಾಪತಿ. ಹಾಗೆ ಕೊನೆಗೆ ಹೇಳ್ತಾಳೆ, ಸರಿ ಅಂತ ಹೇಳಿ ಒಪ್ಪಿ ಅಪ್ಪನ ಹತ್ರ ಹೇಳ್ತಾಳೆ. ಅಪ್ಪನಿಗೆ ನಿಜವಾಗಿ ಸಿಟ್ಟು ಬಂತು, ಆದ್ರೆ ಮಗಳಲ್ಲಿ ವ್ಯಾಮೋಹ, ಮಗಳು ಪಟ್ಟು ಹಿಡಿದು ಬಿಡ್ತಾನೆ ಇಲ್ಲ. ಆಗ ಹೇಳ್ತಾಳೆ, ಆಯ್ತು ಸರಿ, ನಿನ್ನ ಗಂಡನನ್ನ ಕರ್ಕೊಂಡು ಹೋಗ್ತೇನೆ, ಆದ್ರೆ ಒಂದು ಷರತ್ತು ನನ್ನದು. ಏನು ಷರತ್ತು ಅಂತ ಹೇಳಿದ್ರೆ, ಕಣ್ಣಿಗೆ ಬಟ್ಟೆ ಕಟ್ಟಿ ಕರ್ಕೊಂಡು ಹೋಗ್ತೇನೆ. ಯಾಕೆ ಅಂತ ಹೇಳಿದ್ರೆ, ಈ ಶಬರರಿಗೆ ಎಲ್ಲ ಗೊತ್ತಿತ್ತು, ಯಾರಾದ್ರೂ ಅಪರಿಚಿತರು ಬಂದು ಕೃಷ್ಣನ ದರ್ಶನ ಮಾಡಿದ್ರೆ ಅಲ್ಲಿ ಕೃಷ್ಣ ಮಾಯ ಆಗ್ತಾನೆ ಅಂತ ಹೇಳೋ ಒಂದು ಚಿಂತನೆ ಇತ್ತು. ಈಗ ಕೂಡ ಪೂರಿಯಲ್ಲಿ ಹಾಗೆ ಇದೆ. ಹೊರಗಿನವರು ಯಾರಾದ್ರೂ ಬಂದ್ರೆ, ಹೊರಗಿನವರು ಅಂದ್ರೆ ವಿದೇಶದವರು ಯಾರಾದ್ರೂ ಇಲ್ಲಿ ಬಂದ್ರೆ ವಿದೇಶಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳೋ ಯೋಚನೆ ಇದೆ. ಏನೇ ಇರ್ಲಿ, ಅದೇ ರೀತಿಯ ಚಿಂತನೆಯಿಂದ ಕರ್ಕೊಂಡು ಹೋಗ್ಲಿಕ್ಕೆ ರೆಡಿ ಇಲ್ಲ. ಆದ್ರೆ ಅಳಿ ಆಗ್ಬಿಟ್ಟಿದ್ದಾನಲ್ಲ, ಏನು ಮಾಡೋದು? ಆ ಒಂದು ಸಂಬಂಧದಿಂದಾಗಿ, ಆ ಒಂದು ರೀತಿಯ ಭಾವನೆಯಿಂದಾಗಿ ಕರ್ಕೊಂಡು ಹೋದ. ಆದ್ರೆ ನಮಗೆಲ್ಲರಿಗೂ ಗೊತ್ತು, ವಿದ್ಯಾಪತಿ ಅಂತ ಹೇಳಿದ್ರೆ ಜ್ಞಾನ ಇರುವವನು, ಇಂಟೆಲಿಜೆಂಟ್. ಇಂದ್ರದ್ಯುಮ್ನ ಮಹಾರಾಜರ ಆರ್ಡರ್ ಇಂದ ಹುಡುಕ್ಲಿಕ್ಕೆ ಬಂದದ್ದು, ಆ ಸೇವೆಗೆ ಬಂದದ್ದು. ಅವರು ಸೇವೆಯನ್ನು ಬಿಡ್ಲಿಕ್ಕೆ ರೆಡಿ ಇಲ್ಲ. ಆದ್ರೆ ಕರ್ಕೊಂಡು ಹೋಗೋ ಕಣ್ಣಿಗೆ ಪಟ್ಟಿ ಕಟ್ಟಿದ್ರಲ್ಲ, ಏನ್ ಮಾಡೋದು? ಅವರಿಗೆ ಯೋಚನೆ ಹೊಳಿತು. ಅವರು ಕೈಯಲ್ಲಿ ಸಾಸಿವೆ ಹಿಡ್ಕೊಂಡ್ರು, ಹೆಂಡತಿಯಲ್ಲಿ ತಗೊಂಡು ನಿಧಾನ ಸಾಸಿವೆ ಕೈಯಲ್ಲಿ ಹಿಡ್ಕೊಂಡು ಕರ್ಕೊಂಡು ಹೋಗುವಾಗ ದಾರಿಯಲ್ಲಿ ಉದ್ದಕ್ಕೆ ಒಂದೊಂದೇ ಕಾಳನ್ನ ಬಿಡ್ತಾ ಹೋದ್ರು. ನಿಧಾನಕ್ಕೆ ಒಂದೊಂದೇ ಹುಡ್ಕೊಂಡು, ಒಂದೊಂದಲ್ಲ, ಹೀಗೆ ಸುರಿಸಿಕೊಂಡು ಹೋದ್ರು. ಕೊನೆಗೆ ಅಲ್ಲಿಗೆ ತಲುಪಿದ್ರು. ಇದು ಯಾಕಿರ್ಬೋದು ಅಂತ ನಮ್ಗೆಲ್ರಿಗೂ ಗೊತ್ತು. ಅದು ಸ್ವಲ್ಪದೇ ತಿಂಗಳಲ್ಲಿ ಮೇಲೆ ಬರ್ತದೆ, ಎಲ್ರಿಗೂ ಗೊತ್ತಾಗತ್ತೆ ಆ ದಾರಿ ಯಾವುದು ಅಂತ. ಎಲ್ರಿಗೆಲ್ಲ ಅವನಿಗೆ ಗೊತ್ತಾಗತ್ತೆ ಆ ದಾರಿ ಅಂತ ಹೇಳಿ ರಾಜನನ್ನು, ಆಮೇಲೆ ಆ ರಾಜ್ಯದಲ್ಲಿ ಇರುವಂತ ಎಲ್ಲರನ್ನ ಕರ್ಕೊಂಡು ಬರ್ಬಹುದು ಅಂತ ಹೇಳುವ ಉದ್ದೇಶದಿಂದ ಹಾಗೆ ಮಾಡಿದ್ದಾನೆ. ಇವರನ್ನ ಕರ್ಕೊಂಡು ಹೋದ್ರು, ಮೇಲೆ ಕರ್ಕೊಂಡು ಹೋದ್ರು. ಪೂಜೆ ಎಲ್ಲ ಆಯ್ತು, ಎಲ್ಲ ನೋಡಿದ್ರು. ಆಗ ಹೇಳಿದ ಇವ, ನಂಗೆ ಹೀಗೆ ಆಗ್ಬೇಕು, ನಾನು ಹೀಗೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿ, ನಾನು ವಾಪಸ್ ಹೋಗಿ ರಾಜನಿಗೆ ಹೇಳ್ತೇನೆ ಅಂತ ಹೇಳಿ ಕೂಡಲೇ ವಿಶ್ವವಸುವಿಗೆ ಸಿಟ್ಟು ಬಂದು ಅವನನ್ನ ಬಂಧಿಸಿ ಬಿಟ್ರು. ಯಾರನ್ನು? ವಿದ್ಯಾಪತಿಯನ್ನ ಮನೆಯಲ್ಲಿ ಕೂಡು ಹಾಕಿದ್ರು. ಆ ಕೂಡು ಹಾಕುವಾಗ ವಿದ್ಯಾಪತಿ ಅಳ್ಲಿಕ್ಕೆ ಶುರು ಮಾಡಿದ. 1-2 ದಿನ ಅಳ್ಲಿಕ್ಕೆ ಶುರು ಮಾಡಿದ. ಹೆಂಡತಿಗೆ, ಯಾರಿಗೆ? ಲಲಿ ಎಂತ ಹೇಳಿದ ಹೆಸರು? ಲಲಿತಾ ಅಲ್ಲ, ಹೆಸರೇ ಮರ್ತೋಯ್ತು ಈಗ. ಲಲಿತ, ಧನ್ಯವಾದ. ಲಲಿತನಿಗೆ ಏನಾಯ್ತು ಅಂತ ಹೇಳಿದ್ರೆ ತುಂಬಾ ಮರುಕಾಯ್ತು. ಅಯ್ಯೋ ಕೃಷ್ಣ, ನನ್ನ ಗಂಡ ಇಷ್ಟೆಲ್ಲ ಕಷ್ಟಪಡ್ತಿದ್ದಾನೆ, ಮರುಕ ಪಡ್ತಿದ್ದಾನಲ್ಲ ಅಂತ ಹೇಳಿ ಬಿಚ್ಚಿಬಿಟ್ಲು ಗಂಟು. ಯಾವುದು? ಕಟ್ಟಿ ಹಾಕಿದ ಗಂಟನ್ನು ಬಿಚ್ಚಿಬಿಟ್ಲು. ಇವ ಹೋದ. ಎಲ್ಲಿಗೆ ಹೋದ? ವಾಪಸ್ ಉತ್ಕಲ ದೇಶಕ್ಕೆ ಬಂದದ್ದು. ತುಂಬಾ ಮಹಾ ನೀಲಾದ್ರಿ ಪರ್ವತ ಇರುವಂತಹ ಪೂರಿ ಜಾಗಕ್ಕೆ ಬಂದಿರುವಂತವನು ವಾಪಸ್ಸು ಮಧ್ಯಪ್ರದೇಶದ ಉಜ್ಜಯಿನಿಗೆ ಹೋದ. ಇದು ಉಜ್ಜಯಿನಿಗೆ ವಾಪಸ್ ಬರುವಾಗ ರಾಜ ಕಾಯ್ತಾ ಇದ್ದಾನೆ. ರಾಜನಿಗೆ ತುಂಬಾ ಬೇಸರ ಇದೆ. ರಾಜನಲ್ಲಿ ಹೇಳ್ತಾನೆ ಇವನು, ಕೃಷ್ಣನ ಪತ್ತೆ ಆಯ್ತು, ನೀಲಮಾಧವನ ಪತ್ತೆ ಆಯ್ತು ಅಂತ ಹೇಳಿ ಖುಷಿಯಿಂದ ಹೇಳುವಾಗ, ಹೌದಾ ಅಂತ ಹೇಳಿ ಎಲ್ಲರೂ ಹೊರಡ್ತಾ ಇದ್ದಾರೆ. ಎಲ್ಲ ಸೈನಿಕರ ಜೊತೆ, ಎಲ್ಲರೂ, ಹೆಂಡತಿ ಗುಂಡೀಚ ಎಲ್ಲರ ಜೊತೆ ಕರ್ಕೊಂಡು ಹೋಗ್ಲಿಕ್ಕೆ ರೆಡಿ.
ಅಲ್ಲಿಂದ ವಾಪಸ್ ಬರುವಾಗ ಉತ್ಕಲ ದೇಶಕ್ಕೆ ತಲುಪುವಾಗ ಆ ಒಂದು ದಾರಿಯನ್ನ ಹುಡ್ಕೊಂಡು ವಿದ್ಯಾಪತಿ ಇವರನ್ನೆಲ್ಲರನ್ನು ಕರ್ಕೊಂಡು ಹೋಗ್ತಾನೆ ಮೇಲೆ ಮೇಲೆ ಕರ್ಕೊಂಡು ಹೋಗಿ ತಲುಪುವಾಗ ನೀಲಾದ್ರಿ ಬೆಟ್ಟಕ್ಕೆ ತಲುಪುವಾಗ ಅಲ್ಲಿ ಕಾಣುವುದಿಲ್ಲ, ಅದೃಶ್ಯನಾಗಿದ್ದಾನೆ ಭಗವಂತ ಕಾಣುದಿಲ್ಲ. ಇವನಿಗೆ ತುಂಬಾ ಬೇಸರ ಆಗಿಬಿಡ್ತದೆ. ಯಾರಿಗೆ? ಇಂದ್ರದ್ಯುಮ್ನನಿಗೆ ಮತ್ತೆ ಮಿಕ್ಕೆಲ್ಲರಿಗೂ ತುಂಬಾ ಬೇಸರ ಆಗಿ ಅಳ್ಳಿಕ್ಕೆ ಶುರು ಮಾಡ್ತಾರೆ. ಆಗ ಇಂದ್ರದ್ಯುಮ್ನ ಮಹಾರಾಜರಿಗೆ ಒಂದು ಯೋಚನೆ ಆಗ್ತದೆ, ಇದು ಖಂಡಿತವಾಗಿ ವಿಶ್ವವಸುವಿನ ಒಂದು ಏರ್ಪಾಟು, ನೋಡುವ ಹೇಳಿ ಕೆಳಗೆ ಹೋಗಿ ವಿಶ್ವವಸುವನ್ನ ಕೇಳ್ತಾನೆ, ಎಲ್ಲಿದೆ ತೋರ್ಸು ಅಂತ ಹೇಳಿ. ಅವನನ್ನು ಬಂಧನ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ತುಂಬಾ ಬೇಸರದಲ್ಲಿದ್ದಾನೆ ಇವನು. ಅದಕ್ಕೆ ಅಷ್ಟು ತಲೆ ಕೊಡ್ಲಿಲ್ಲ. ತುಂಬಾ ಬೇಸರದಿಂದ ಇರುವಾಗ, ತುಂಬಾ ಪ್ರೇ ಮಾಡುವಾಗ ಬ್ರಹ್ಮದೇವರು ಅಥವಾ ನಾರದ ದೇವರು ಇಬ್ಬರು ಬಂದ್ರಂತೆ. ನಾರದ ದೇವರು ಅಥವಾ ನಾರದ ಮಹರ್ಷಿಗಳು ಬಂದ್ರು. ಅವ್ರು ಹೇಳ್ತಾರೆ, ಇಲ್ಲ ಅಳಬೇಡ, ನಿನಗೆ ಬೇಗನೆ ಭಗವಂತನ ದರ್ಶನ ಆಗತ್ತೆ. ಈ ಭಗವಂತ ಅಲ್ಲ, ಅದು ಯಾರು ಅಂತ ಹೇಳಿದ್ರೆ ಮರದ ಆಕಾರದಲ್ಲಿ ಬರ್ತದೆ ಅಂತ ಹೇಳ್ತಾರೆ. ನೀನು ಕಾಯ್ಬೇಕು ಅಂತ ಹೇಳಿ ಅದರ ಪ್ರತಿಷ್ಠಾಪನೆ ಬ್ರಹ್ಮದೇವರೇ ಅದನ್ನ ಮಾಡ್ತಾರೆ. ಆ ಜಗನ್ನಾಥ ಪುರಿಯಲ್ಲಿ ಇರುವಂತಹ ಆ ಜಗನ್ನಾಥ ಮಂದಿರದ ಪ್ರತಿಷ್ಠಾಪನೆಯನ್ನ ಬ್ರಹ್ಮದೇವರೇ ಮಾಡ್ತಾರೆ ಅಂತ ಹೇಳ್ತಾರೆ. ಈ ರೀತಿಯಲ್ಲಿ ಹೇಳಿ ಆಶ್ವಾಸನೆ ಕೊಡ್ತಾರೆ, ಕಾಯ್ತಾ ಇರ್ತಾರೆ. ಇನ್ನೊಂದು ಪುರಾಣದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, 1000 ಅಶ್ವಮೇಧ ಯಜ್ಞ ಮಾಡು ಅಂತ ಹೇಳ್ತಾರೆ. 1000ನೆಯ ಅಶ್ವಮೇಧ ಯಜ್ಞ ಮಾಡುವಾಗ ಆ ಮರದ ದಿಮ್ಮಿ ಬಂತು ಅಂತ ಹೇಳ್ತಾರೆ. ಈ ರೀತಿಯಲ್ಲಿ ಎರಡು ವಿಚಾರಗಳಿವೆ. ಏನೇ ಇರಲಿ, ಕೊನೆಗೆ ಆ ಮರದ ದಿಮ್ಮಿ ಆ ಜಗನ್ನಾಥಪುರಿಯ ಸಮುದ್ರದಲ್ಲಿ ಬರ್ತಾ ಇದೆ. ಕೆಂಪಾಗಿರುವಂತಹ, ಗಟ್ಟಿಯಾಗಿರುವಂತಹ, ಎಲ್ಲ ನಾಮಾಂಕಿತವಾಗಿರುವಂತಹ ಶಂಖ ಚಕ್ರ ಮುದ್ರೆಗಳಿಂದ ಇರುವಂತಹ ಸಾಕ್ಷಾತ್ ಭಗವಂತನ ಲೋಕದಿಂದ ಬಂದಂತಹ ಮರವನ್ನ ನೋಡ್ತಾ ಇದ್ದಾರೆ ಎಲ್ಲರೂ. ನೋಡಿ ಅದರ ಹತ್ತಿರ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಾರೆ, ಅದನ್ನು ಎಳಿಲಿಕ್ಕೆ ಪ್ರಯತ್ನ ಪಡ್ತಾರೆ, ಆದ್ರೆ ಆಗ್ತಾ ಇಲ್ಲ. ಇದರಲ್ಲಿ ಇನ್ನೊಂದು ಕತೆ ಇದೆ. ಏನು ಕತೆ ಅಂತ ಹೇಳಿದ್ರೆ, ಇವರು ಬ್ರಹ್ಮನನ್ನ ಇನ್ವೈಟ್ ಮಾಡ್ಲಿಕ್ಕೆ ಬ್ರಹ್ಮ ಬಂದು ಹೋದ ಮೇಲೆ ಕಾಯ್ತಾ ಇರ್ತಾರೆ. ಭಗವಂತನ ದೇವಸ್ಥಾನವನ್ನು ಕಟ್ಟಿ ಆಗಿರ್ತದೆ, ಇನ್ನು ಮರ ಬಂದಿರುವುದಿಲ್ಲ. ಅವರನ್ನ ಬ್ರಹ್ಮನನ್ನ ಇನ್ವೈಟ್ ಮಾಡ್ಲಿಕ್ಕೆ ಇಂದ್ರದ್ಯುಮ್ನ ಮಹಾರಾಜ ಬ್ರಹ್ಮಲೋಕಕ್ಕೆ ಹೋಗ್ತಾನೆ. ವಾಪಸ್ ಬರುವಾಗ ಇಲ್ಲಿ ಬೇರೆ ಯಾರೋ ರಾಜ್ಯ ಮಾಡ್ತಾ ಇರ್ತಾನೆ. ಆದ್ರೆ ಭಗವಂತನ ಕೃಪೆಯಿಂದಾಗಿ ವಾಪಸ್ಸು ಆ ಒಂದು ಭಗವಂತನ ಪೂರಿ ಧಾಮವನ್ನ ವಾಪಸ್ ಇಂದ್ರದ್ಯುಮ್ನ ಮಹಾರಾಜರಿಗೆ ಕೊಡ್ತಾರೆ. ಲೀಲೆ ಏನಂತೆ, ವಿಶ್ವವಸು, ವಿದ್ಯಾಪತಿ, ಗುಂಡೀಚ ಇವರೆಲ್ಲರೂ ಜೀವವಾಗಿರ್ತಾರೆ, ಆ ಶರೀರದಲ್ಲೇ ಇರ್ತಾರೆ. ಇಲ್ಲದ್ರೆ ಅಷ್ಟು ವರ್ಷ ಆಗಿದೆ. ಯಾಕಂದ್ರೆ ಬ್ರಹ್ಮಲೋಕಕ್ಕೆ ಹೋಗಿ ವಾಪಸ್ ಬರುವಾಗ ಬ್ರಹ್ಮನ ಲೆಕ್ಕದಲ್ಲಿ 1 ದಿನ ಅಂದ್ರೆ ನಮಗೆಲ್ಲರಿಗೂ ಗೊತ್ತುಂಟು, ತುಂಬಾ ದಿನ ಆಗ್ತದೆ. ಆ ರೀತಿಯಲ್ಲಿ ಲೇಟ್ ಆಗಿರ್ತದೆ. ಈ ರೀತಿಯಲ್ಲಿ ಮರ ಸಿಕ್ಕುವಾಗ ಆ ಮರವನ್ನ ಎಲ್ಲರೂ ಪ್ರಯತ್ನ ಪಡ್ತಾರೆ, ಆಗ್ತಾ ಇಲ್ಲ. ಕೊನೆಗೆ ಆ ಶಬರರ ಮಹಾರಾಜರಾದಂತಹ ಯಾರು ವಿಶ್ವವಸುವೆ ಬರ್ಬೇಕಾಗಿ ಬಂತು. ಅವರು ಆ ಮರವನ್ನ ಸಲೀಸಾಗಿ ತಗೊಂಡು ಬರ್ತಾರೆ. ಅದೇ ರೀತಿಯಲ್ಲಿ ಈಗ ಕೂಡ ಅದಕ್ಕೆ ಸಂಬಂಧಪಟ್ಟಂತಹ ಸೇವಕರು, ಆ ಶಬರರಿಗೆ ಸಂಬಂಧಪಟ್ಟ ಸೇವಕರೇ ಪ್ರತಿ ಸಲ ಈ ಸೇವೆಗೆ ಹೊರಡುತ್ತಾರೆ. ಮರವನ್ನ ತುಂಡು ಮಾಡೋದಾಗ್ಲಿ, ಮರದಿಂದ ಇದು ಚಕ್ರ ಮಾಡೋದಾಗ್ಲಿ, ಈ ಸೇವೆಗೆ ಅವರೇ ಆಗ್ಬೇಕು. ಈ ರೀತಿಯಲ್ಲಿ ಆ ಮರವನ್ನ ತಕೊಂಡು ಬರ್ತಾರೆ. ಆಮೇಲೆ ಇದನ್ನು ಯಾರನ್ನ ಕೆತ್ತನೆ ಮಾಡುದು ಪ್ರಯತ್ನ ಪಡ್ತಿದ್ದಾರೆ, ಎಲ್ಲರೂ ಪ್ರಯತ್ನ ಪಡ್ತಾರೆ. ಯಾರು ಪ್ರಯತ್ನ ಪಟ್ಟಿದ್ರು ಕಲ್ಲಿಗೆ ಎಷ್ಟು ಗಟ್ಟಿ ಅಂತ ಹೇಳಿದ್ರೆ ಕಬ್ಬಿಣಕ್ಕೆ ಹೊಡೆದ ಹಾಗೆ ಆಗ್ತಾ ಇದೆ. ಅವರ ಮಚ್ಚು ಯಾವುದು ಕೂಡ ಕೆಲಸನೇ ಆಗ್ತಾ ಇಲ್ಲ. ಆಗ ಒಬ್ಬ ತುಂಬಾ ವೃದ್ಧರಾದಂತ ಒಬ್ಬ ವ್ಯಕ್ತಿ ನಡ್ಕೊಂಡು ಬರ್ತಾರೆ. ನಾನು ಇದನ್ನು ಮಾಡ್ತೇನೆ ಅಂತ ಹೇಳ್ತಾರೆ. ಇದು ಯಾರು ಅಂತ ಹೇಳಿದ್ರೆ ವಿಶ್ವಕರ್ಮ ಬಂದು ಹೇಳ್ತಾರೆ, ನಾನೇ ಮಾಡ್ತೇನೆ ಅಂತ. ಆದ್ರೆ ಒಂದು ಷರತ್ತು. ಏನು ಷರತ್ತು ಅಂತ ಹೇಳಿದ್ರೆ, ನಾನು ಇದನ್ನು ಮಾಡ್ತೇನೆ, ಆದ್ರೆ ಯಾವತ್ತೂ ನೀವು ಬಂದು ಇದನ್ನು ನೋಡಬಾರ್ದು. ನಾನು ಶಬ್ದವನ್ನ ಮಾಡ್ತಾ ಇರಬಹುದು, ಆದ್ರೆ ನೀನು 1 ನಿಮಿಷ 1 ದಿವಸ ಕೂಡ ಯಾವಾಗ ಆಗ್ಲಿಲ್ಲ ಅಂತ ಹೇಳಿ ಓಪನ್ ಮಾಡಿ ನೋಡಬಾರ್ದು. ನಾನು ಡೋರ್ ಕ್ಲೋಸ್ ಮಾಡಿ ಮಾಡ್ತೇನೆ ಅಂತ ಹೇಳ್ತಾರೆ. ಮಾಡ್ತಾ ಇದ್ದಾರೆ, ಶಬ್ದ ಬರ್ತಾ ಇದೆ, ಖುಷಿ ಆಗ್ತಾ ಇದೆ. ಇಂದ್ರದ್ಯುಮ್ನ ಮಹಾರಾಜರಿಗೆ, ಗುಂಡೀಚ ಮಾತೆಗೆ ಎಲ್ರಿಗೂ ಖುಷಿ ಆಗ್ತಾ ಇದೆ. ಆದರೆ ವಿಶೇಷವಾಗಿ ಒಂದು ದಿವಸ ಶಬ್ದವೇ ಕೇಳ್ತಾ ಇಲ್ಲ. ಇಬ್ಬರಿಗೂ ತುಂಬಾ ತಳಮಳ ಆಗ್ಲಿಕ್ಕೆ ಶುರು ಆಗ್ತದೆ. ಗುಂಡೀಚ ಮಹಾರಾಣಿಗಂತೂ ತುಂಬಾ ತಳಮಳ ಆಗ್ತದೆ. ಯಾಕಂದ್ರೆ ಮಾತೆಯ ಹೃದಯ. ರಾಜರಿಗೆ ಹೇಳ್ತಾರೆ, ಅಯ್ಯೋ ರಾಜ, ದಯವಿಟ್ಟು ಹೋಗಿ ನೋಡು, ಏನಾಯ್ತೋ ಏನೋ, ಎಷ್ಟೋ ದಿವಸದಿಂದ ಊಟ ಇಲ್ಲ, ತಿಂಡಿ ಇಲ್ಲ, ಯಾರ ಹತ್ರ ಮಾತಿಲ್ಲ, ಅಂತ ಒಂದೇ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅವರು ಏನಾದ್ರೂ
ದೇಹತ್ಯಾಗ ಆಗಿರಬಹುದಾ, ಪ್ರಾಯ ಆಗಿದೆಯಲ್ಲ ಅಂತ ಹೇಳ್ತಾರೆ. ಅದನ್ನ ನೋಡಿದ ತಕ್ಷಣ ಇವನಿಗೂ ಆಗ್ಲಿಕ್ಕೆ ಅನ್ನಿಸ್ಲಿಕ್ಕೆ ಶುರುವಾಯ್ತು. ಯಾರಾದ್ರೂ ಹೇಳಿದ್ರೆ ತಾನೆ ನಮಗೆ ಕೂಡ ಅನ್ನಿಸುದು ಒಂದೊಂದ್ಸಲ. ನಮಗೂ ಹಾಗೆ ಅನ್ನಿಸ್ಲಿಕ್ಕೆ ಶುರುವಾಯ್ತು. ಮತ್ತೆ ಹೇಳಿದ ತಕ್ಷಣ ರಾಜರಿಗೆ ಅನ್ನಿಸ್ಲಿಕ್ಕೆ ಶುರುವಾಯ್ತು. ರಾಜ ಹೋಗಿ ಓಪನ್ ಮಾಡಿಯೇ ಬಿಟ್ಟ. ಮಾಡುವಾಗ ಈ ಒಂದು ಮರದ ಕೆಲಸ ಮಾಡುವಂತಹ ಆ ವೃದ್ಧರಾದಂಥವರು ಕಣ್ಮರೆಯಾಗಿ ಬಿಟ್ಟಿದ್ದಾರೆ. ರಾಜ ನೋಡ್ತಾನೆ. ನೋಡುವಾಗ ನೋಡ್ಲಿಕ್ಕೆ ಅರ್ಧ ಆಗಿರುವಂತಹ ಕೆತ್ತನೆಯನ್ನ ನೋಡ್ತಾನೆ. ಅದು ಹೇಗೆ ಅಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತುಂಟು. ಜಗನ್ನಾಥನನ್ನು ನೋಡಿದ್ರೆ ಅರ್ಧ ಆದ ಹಾಗೆ ಕಾಣುತ್ತದೆ. ಅರ್ಧ ಕೈ, ದೇಹ ಅರ್ಧ, ಕಣ್ಣು ದೊಡ್ಡದು, ರೆಪ್ಪೆ ಇಲ್ಲ. ಈ ರೀತಿಯಲ್ಲಿ ಜಗನ್ನಾಥ, ಬಲದೇವ, ಸುಭದ್ರಮಾಯಿ, ಸುದರ್ಶನ ಚಕ್ರ ಅಲ್ಲ, ಒಂದು ಸ್ತಂಭ. ಏನಪ್ಪ ಅಂತ ಆಶ್ಚರ್ಯ ಆಗ್ತದೆ, ಬೇಸರ ಆಗ್ತದೆ. ಆಗ ಈ ರೀತಿಯಲ್ಲಿ ಬೇಸರ ಆಗಿ ಕೂತ್ಕೊಂಡಿರುವ ನನ್ನ ಒಂದು ತಪ್ಪಿಂದಾಗಿ ಈ ರೀತಿ ಆಯ್ತಲ್ಲ, ನನಗೆ ನಿಜವಾಗಿ ಸಂಪೂರ್ಣ ಕೃಷ್ಣನ ದರ್ಶನ ಆಗ್ತಿಲ್ಲಲ್ಲ ಅಂತ ತುಂಬಾ ಮರುಕಪಟ್ಟು ಬೇಸರಪಟ್ಟು ತುಂಬಾ ಬೇಸರದಿಂದ ಕೂತಿರುವಾಗ ಪುನಃ ನಾರದ ಮುನಿಗಳ ದರ್ಶನ ಆಗ್ತದೆ. ನಾರದ ಮುನಿಗಳು ಬಂದು ಹೇಳ್ತಾರೆ, ಇಲ್ಲ, ನೀನು ಮರುಕ ಪಡಬೇಡ. ಈ ಮೂರ್ತಿ ಯಾಕೆ ಅಂತ ಹೇಳಿದ್ರೆ ಇದು ಸಾಕ್ಷಾತ್ ನಿಜವಾಗಿ ಕೃಷ್ಣನದ್ದೇ ದರ್ಶನ. ಇದು ವ್ಯತ್ಯಾಸವೇ ಇಲ್ಲ, ಕೃಷ್ಣನೇ ಇದು. ಯಾಕೆ ಅಂತ ಹೇಳಿದ್ರೆ ಅದರ ಹಿಂದೆ ಒಂದು ಲೀಲೆ ಇದೆ, ಆ ಲೀಲೆಯನ್ನು ನಾನು ಹೇಳ್ತೇನೆ ಅಂತ ಹೇಳ್ತಾರೆ. ನಾನು ಒಮ್ಮೆ, ನಾರದ ಮುನಿಗಳು ಹೇಳ್ತಾ ಇರುವಂಥದ್ದು, ನಾನು ಒಮ್ಮೆ ಕೃಷ್ಣನಿಗೆ ತುಂಬಾ ಪ್ರೀತಿಯವರು ಯಾರು ಅಂತ ಹೇಳಿ ಹುಡುಕ್ತಾ ಇದ್ದೆ. ಬೇರೆ ಬೇರೆ ದೇವರ ಹತ್ರ ಹೋಗಿ ಕೇಳಿದೆ, ಬ್ರಹ್ಮರ ಹತ್ರ ಕೇಳಿದೆ, ನನ್ನ ತಂದೆಯವರಾದ ಬ್ರಹ್ಮನ ಹತ್ರ ಕೇಳಿದೆ, ನನ್ನ ಸಹೋದರನಾದ ಶಿವನ ಹತ್ರ ಕೇಳಿದೆ, ಗಣೇಶನ ಹತ್ರ ಕೇಳಿದೆ, ಎಲ್ಲರ ಹತ್ರ ಕೇಳಿದೆ ನಾನು. ಆದ್ರೆ ನನಗೆ ಯಾರು ಅವರದ್ರೊಂದು ತೃಪ್ತಿ ಆಗ್ಲಿಲ್ಲ. ಅವರು ಅಷ್ಟು ಕ್ಲೋಸ್, ಹತ್ತಿರದವರು ಕೃಷ್ಣನಿಗೆ ಅಂತ ನನಗೇನು ಖುಷಿ ಆಗಿಲ್ಲ. ಹಾಗೆ ನಾನು ಬೇರೆ ಬೇರೆ ರಾಜ್ಯಗಳಿಗೆ ಹೋದೆ, ಬೇರೆ ಬೇರೆ ಲೋಕಗಳಿಗೆ ಹೋದೆ. ಆಮೇಲೆ ಮಥುರಕ್ಕೆ ಹೋದೆ, ಅಲ್ಲಿ ಕೂಡ ಯಾರಿಲ್ಲ. ದ್ವಾರಕೆಗೆ ಬಂದೆ. ದ್ವಾರಕೆಗೆ ಬರುವಾಗ ನಾನು ನೋಡಿದಂತ ಎಲ್ಲ ಕೃಷ್ಣನ ಹೆಂಡತಿಯರು ಖುಷಿಯಲ್ಲಿದ್ದಾರಲ್ಲ ಅಂತ ಅನ್ಕೊಂಡು ಅಲ್ಲಿ ಹೋಗಿ ಹೆಂಡತಿಯರ ಹತ್ರ ಕೇಳಿದೆ, ಯಾಕೆ ನೀವು ಇಷ್ಟು ಖುಷಿಯಲ್ಲಿದ್ದೀರಿ ಅಂತ ಹೇಳುವಾಗ ಆಗ ರುಕ್ಮಿಣಿ ಮತ್ತು ಸತ್ಯಭಾಮಿ ನನಗೆ ಬೈದು ಬಿಟ್ರು. ಏನು, ನಿಮಗೇನು ಬೇರೆ ಕೆಲಸ ಇಲ್ಲ? ನಮಗೆ ಖುಷಿ ಇದೆ ಅಂತ ನಿಮಗೆ ಅನ್ನಿಸ್ತಾ ಇದೆಯಾ ಅಂತ ಹೇಳಿದ್ರು. ನಾನು ಯಾಕೆ ನಿಮಗೆ ಖುಷಿ ಇಲ್ಲ ಅಂತ, ನೀವು ಸಾಕ್ಷಾತ್ ಭಗವಂತ ನಿಮ್ಮ ಜೊತೆ ಇದ್ದಾನೆ, ಯಾಕೆ ಖುಷಿ ಇಲ್ಲ ನಿಮಗೆ ಅಂತ ಕೇಳುವಾಗ ಹೇಳ್ತಾರೆ, ಯಾರು ರುಕ್ಮಿಣಿ ಮಾತೆ ಮತ್ತು ಸತ್ಯಭಾಮಿ ಮತ್ತೆ ಇತರರು ಹೇಳ್ತಾರೆ, ಕೃಷ್ಣ ನಮ್ಮೊಟ್ಟಿಗೆ ಇದ್ದಾನೆ, ಆದ್ರೆ ನಿಜವಾಗಿ ನಮ್ಮೊಟ್ಟಿಗೆ ಇಲ್ಲ ಕೃಷ್ಣ ರಾತ್ರಿ ಮಲಗುವಾಗ ಹೇ ರಾಧೆ, ಹೇ ಲಲಿತೆ, ಹೇ ಸುಧಾಮ ಅಂತ ಹೇಳಿ ಅಳ್ತಾ ಇರ್ತಾನೆ. ಯಶೋಧ ಮಾತೆಯನ್ನ ಕರೀತಾ ಇರ್ತಾನೆ, ಬೇರೆ ಬೇರೆ ಹಸುಗಳನ್ನ ಕರೀತಾ ಇರ್ತಾನೆ. ಅವರಷ್ಟು ವೃಂದಾವನವನ್ನ ಮಿಸ್ ಮಾಡ್ತಾನೆ. ಅವ್ರು ನಮ್ಮೊಟ್ಟಿಗೆ ಇಲ್ಲ, ವೃಂದಾವನದಲ್ಲೇ ಇರುವುದು ಅವನು. ಕೃಷ್ಣ ವೃಂದಾವನದಲ್ಲೇ ಇರುವುದು ನಮಗೆ ಎಲ್ಲಿ ಖುಷಿ? ಒಂದು ಪ್ರಾಕ್ಟಿಕಲ್ ಅಲ್ಲ, ಇದು ಇಂಪ್ರಾಕ್ಟಿಕಲ್ ಜೀವನ ನಮ್ಮದು ಅಂತ ಹೇಳ್ತಾರೆ. ಆಗ ನಾರದ ಮುನಿಗಳು ಹೌದಾ ಅಂತ ಹೇಳಿ ನಾರದ ಮುನಿಗಳು ಹೇಳ್ತಾರೆ, ಹಾಗಿದ್ರೆ ನೀವೆಲ್ಲರೂ ಆ ವೃಂದಾವನ ಲೀಲೆಯನ್ನ ಒಬ್ರಿಂದ ಕೇಳಬೇಕು. ಅವ್ರು ಯಾರು ಅಂತ ಹೇಳಿದ್ರೆ ರೋಹಿಣಿ ಮಾತೆ ಅಂದ್ರೆ ಬಲರಾಮನ ಅಮ್ಮನಿಗೆ ಸಂಪೂರ್ಣ ಲೀಲೆ ಗೊತ್ತು ಅಲ್ವಾ? ಸಂಪೂರ್ಣ ಲೀಲೆ ಗೊತ್ತು. ಆ ಲೀಲೆಯನ್ನ, ಯಾಕಂದ್ರೆ ಯಶೋಧ ಮಾತೆ ಇಲ್ಲಲ್ಲ, ಯಶೋಧ ಮಾತೆ ಎಲ್ಲಿದ್ದಾರೆ? ಅಲ್ಲೇ ಇದ್ದಾರೆ, ಎಲ್ಲಿ? ವೃಂದಾವನದಲ್ಲಿ. ಆದ್ರೆ ರೋಹಿಣಿ ಮಾತೆ ಇಲ್ಲಿ ದ್ವಾರಕೆಯಲ್ಲಿದ್ದಾರೆ. ದ್ವಾರಕೆಯಲ್ಲಿರುವಂತಹ ರೋಹಿಣಿ ಮಾತೆಯಲ್ಲಿ ಕೇಳಿ ಏನಾಗಿದೆ ವೃಂದಾವನದಲ್ಲಿ ಅಂತ ಕುತ್ತಿ ಕೊಡುದಂದ್ರೆ ಪ್ರಿಕ್ಕಲ್ ಮಾಡ್ತಾನೆ. ಪ್ರಿಕ್ಕಲ್ ಮಾಡುವಾಗ ಹೌದಲ್ವಾ, ಕೇಳೇ ಬಿಡುವ ಅಂತ ಹೇಳಿ ರುಕ್ಮಿಣಿ ಮಾತೆ ರೋಹಿಣಿ ಮಾತೆಯಲ್ಲಿ ಕೇಳ್ತಾರೆ, ದಯವಿಟ್ಟು ಆ ಕೃಷ್ಣನ ನಿಜವಾದ ಲೀಲೆ, ಬಾಲ್ಯ ಲೀಲೆಯನ್ನ ನಮಗೆ ಹೇಳಿ ಅಂತ ಹೇಳ್ತಾರೆ. ಆಗ ಒಂದು ಷರತ್ತಿನಲ್ಲಿ ಆ ಮಾತೆ ಹೇಳ್ತಾರೆ, ಒಂದು ಷರತ್ತು, ಈ ನಾವು ಹೇಳುವಂಥದ್ದು ಯಾರಿಗೂ ಗೊತ್ತಾದ್ರೂ ತೊಂದರೆ ಇಲ್ಲ, ಕೃಷ್ಣ ಬಲರಾಮನಿಗೆ ಗೊತ್ತೇ ಆಗ್ಬಾರ್ದು. ಅದ ಕಾರಣ ಆ ರೀತಿಯಲ್ಲಿ ಬಾಗಿಲು ಹಾಕಿ ಮಾಡ್ಬೇಕು. ಬಾಗಿಲಿನ ಹೊರಗೆ ಸುಭದ್ರ ಇರ್ತಾಳೆ, ಬಾಗಿಲಿನ ಒಳಗೆ ಅಲ್ಲ. ಸುಭದ್ರ ಕೂಡ ಕೇಳಬಾರ್ದು, ಅವಳಿಗೆ ಆ ಡ್ಯೂಟಿ ಕೊಟ್ಟಿದ್ದಾರೆ. ಸುಭದ್ರ ಕೇಳಿದ್ರೆ ಕೂಡ ಟೆನ್ಷನ್ ಆಗ್ತದೆ. ಸುಭದ್ರೆಗೆ ಏನ್ ಕೊಡ್ತಾರೆ ಡ್ಯೂಟಿ? ಬಾಗಿಲಿನ ಹೊಳಗೆ. ಈಗ ನಮಗೆಲ್ಲ ದೇವಸ್ಥಾನದಲ್ಲಿ ಚಪ್ಪಲಿಯನ್ನು ಜೋಡಿಸುವ ಕೆಲಸ ಕೊಟ್ರೆ ನಮ್ಗೆ ಲೆಕ್ಚರ್ ಕೇಳ್ಲಿಕ್ಕೆ ಆಗ್ತದ? ಇಲ್ಲಲ್ಲ. ಚಪ್ಪಲಿ ಜೋಡಿಸುದು ಅಥವಾ ಎಲ್ಲಿಯೋ ದೂರ ಹೋಗಿ ಭಕ್ತರನ್ನ ಬನ್ನಿ ಅಂತ ಹೇಳುವಾಗ ಮೈಕ್ ಹೊರಗಡೆ ಇಟ್ಟರೆ ಕೇಳ್ಬಹುದು, ಮೈಕ್ ಇಟ್ಟಿಲ್ಲ ಅಂದ್ರೆ ಕೇಳ್ತದ? ಇವರದ್ದು ಫುಲ್ ಆಡಿಟೋರಿಯಂ ಫುಲ್ ಕ್ಲೋಸ್ ಮಾಡಿದ್ದಾರೆ, ಹೊರಗೆ ಕೇಳುವುದೇ ಇಲ್ಲ. ಎಲ್ಲ ಹೆಂಡತಿಯಂದಿರು, ಯಾರ್ದು? ಕೃಷ್ಣನ ಎಲ್ಲ ಹೆಂಡತಿಯಂದಿರು, 16,000 ಎಷ್ಟು ಎಲ್ಲ ಹೆಂಡತಿಯರು ಬಂದು ಕೇಳ್ತಿದ್ದಾರೆ. ಅದ್ಭುತವಾದ ಲೀಲೆ ಅಲ್ಲಿ ನಡೀತಾ ಇದೆ. ಲೀಲೆಯ ಬಗ್ಗೆ ಪ್ರವಚನ ನಡೀತಾ ಇದೆ. ರೋಹಿಣಿ ಮಾತೆ ಆನಂದ ಬಾಷ್ಪದಿಂದ
ತಡಿಲಿಕ್ಕಾಗದೆ ಎಲ್ಲ ಲೀಲೆಗಳನ್ನ ಹೇಳ್ತಾ ಇದ್ದಾರೆ ಕೃಷ್ಣನದ್ದು. ಅವರೆಲ್ಲ ಕೇಳ್ತಾ ಇದ್ದಾರೆ, ನಿಶ್ಶಬ್ದವಾಗಿ ಕೇಳ್ತಿದ್ದಾರೆ. ಎಲ್ಲರೂ ಕೇಳುದು ಒಂದೇ ಶಬ್ದ, ರೋಹಿಣಿ ಮಾತೆಯಿಂದ ಬಾಯಿಂದ ಬರುವಂತಹ ಕೃಷ್ಣ ಲೀಲೆಯನ್ನು ಎಲ್ಲರೂ ಕೇಳ್ತಿದ್ದಾರೆ. ಆಗ ಏನಾಯ್ತು ಅಂತ ಹೇಳಿದ್ರೆ, ಕೃಷ್ಣ ಮತ್ತು ಬಲರಾಮ ಬಾಗಿಲಿನ ಹತ್ರ ಬರ್ತಾರೆ. ಬಾಗಿಲಿನ ಹತ್ರ ಬರುವಾಗ ಸ್ವಲ್ಪ ಓಪನ್ ಮಾಡ್ತಾರೆ. ಓಪನ್ ಮಾಡಿ ಇದನ್ನ ಕೇಳ್ತಾರೆ. ಯಾರೋ 3 ಜನ ಸಹ ಕೇಳ್ತಾರೆ. 3 ಜನರಿಗೆ ಕೂಡ ಈ ಬಾಲ ಲೀಲೆಗಳನ್ನ ಕೇಳಿ ಅವರಿಗೆ ರೋಮಾಂಚನ ಆಗ್ತದೆ, ಅವರಿಗೆ ಆನಂದ ಅಶ್ರು ಬರ್ತದೆ. ಆಮೇಲೆ ನಮಗೆಲ್ಲ ಆಶ್ಚರ್ಯ ಆಗುವಾಗ ನಮ್ಮ ಕಣ್ಣೆಲ್ಲ ದೊಡ್ಡದಾಗ್ತದೆ. ಬಾಯಿ ಓಪನ್, ಹೌದಾ ಅಂತ ಹೇಳಿ ಬಾಯಿ ಓಪನ್ ಮಾಡ್ತೇವೆ. ಎಲ್ಲ ದೇಹ ಸಂಕುಚಿತ ಆಗ್ತದೆ. ಹೌದಾ ಅಂತ ಹೇಳಿ ಕೇಳುವಾಗ ಎಲ್ಲ ಸಂಕುಚಿತ ಆಗ್ತದೆ. ಆ ಒಂದು ಬಿಂಬವೇ ಭಗವಂತನ ಸಾಕ್ಷಾತ್ ಬಿಂಬವೇ ಇದು. ಯಾವುದು? ಜಗನ್ನಾಥ ಬಲದೇವರು ಮತ್ತು ಸುಭದ್ರಮಾಯಿ. ನೇರ ಅದೇ ದೃಶ್ಯ ಕಾಣ್ತಾ ಇದೆ. ನಾರದ ಮುನಿಗಳು ಇದನ್ನು ನೋಡ್ತಾ ಇದ್ದಾರೆ. ನಾರದ ಮುನಿಗಳಿಗೆ ಹೆದರಿಕೆ ಆಗ್ಲಿಕ್ಕೆ ಶುರು ಆಗ್ತದೆ. ಆಮೇಲೆ ರೋಹಿಣಿ ಮಾತೆಗೆ ಗೊತ್ತಾಗಿ ಬಿಡ್ತು. ರೋಹಿಣಿ ಮಾತೆಗೆ ಗೊತ್ತಾಗಿದ್ವಾಗ ಸ್ವಲ್ಪ ಹೊತ್ತಾಗುವಾಗ ಈ ಕಥೆಯನ್ನ ನಿಲ್ಲಿಸ್ತಾರೆ. ಯಾಕೆಂದ್ರೆ ಇನ್ನು ಹೇಳ್ತಾ ಹೋದ್ರೆ ಇವರು ಅದೇ ಭಾವದಲ್ಲಿ ಇರ್ತಾರಲ್ಲ, ವಾಪಸ್ ಬರುದಿಲ್ಲ. ಸ್ವಲ್ಪ ಹೊತ್ತಾಗುವಾಗ ನಿಲ್ಲಿಸಿದ ತಕ್ಷಣ ಸ್ವಲ್ಪ ಹೊತ್ತಾದ್ಮೇಲೆ ಇವರೆಲ್ಲರೂ ನಾರ್ಮಲ್ ಆಗ್ತಾರೆ. ಆ ಭಾವದಿಂದ ವಾಪಸ್ ಬರ್ತಾರೆ. ಮಹಾಭಾವ ಅಂತ ಹೇಳ್ತಾರೆ ಇದಕ್ಕೆ. ಆ ಭಾವದಿಂದ ವಾಪಸ್ ಬರ್ತಾರೆ. ಅಂದ್ರೆ ರಾಧಾ ರಾಣಿಯನ್ನ, ಗೋಪಿಕಾ ಸ್ತ್ರೀಯರನ್ನ, ಗೋಪ ಬಾಲಕರನ್ನ ಮಿಸ್ ಮಾಡಿದಂತಹ, ಅವರನ್ನ ವಿರಹ ಭಾವದಿಂದ ಇರುವಂತಹ ಒಂದು ಲಕ್ಷಣ ಅದು. ಯಾವುದು? ಜಗನ್ನಾಥ್ ಬಲದೇವ ಸುಭದ್ರಮಾಯಿಯರದು. ಚೈತನ್ಯ ಮಹಾಪ್ರಭು ಯಾರು? ರಾಧಾರಾಣಿ. ರಾಧಾರಾಣಿ ಚೈತನ್ಯ ಮಹಾಪ್ರಭುಗಳು ಬರುವಾಗ ಏನಾಗ್ತದೆ? ಮಿಸ್ ಮಾಡಿದವರು ಯಾರು? ಇವರೆಲ್ಲರೂ. ಇವರೆಲ್ಲರಿಗೂ ಅವರ ಸಮಾಗಮ ಆಗ್ತದೆ. ಚೈತನ್ಯ ಮಹಾಪ್ರಭುಗಳ ಲೀಲೆ ಅದ್ಭುತವಾಗಿ ಚೈತನ್ಯ ಚರಿತಾಮೃತದಲ್ಲಿ ಈ ಲೀಲೆಯನ್ನು ವ್ಯಕ್ತಪಡಿಸಿದ್ದಾರೆ. ಈ ರೀತಿಯಲ್ಲಿ ನಾರದ ಮುನಿಗಳಿಗೆ ಹೆದರಿಕೆ ಆಗ್ತದೆ. ನಾನೇ ತಾನೇ ಇವರಿಗೆ ಪಿಂಚ್ ಮಾಡಿದ್ದು, ಕುತ್ತಿ ಕೊಟ್ಟದ್ದು. ಅಯ್ಯೋ ಇನ್ನೇನಾಗತ್ತಪ್ಪ, ನಂಗೆ ಶಾಪ ಕೊಟ್ಟು ಬಿಡ್ತಾರೋ ಅಂತ ಹೇಳಿ ಭಯ ಪಡ್ತಾರೆ. ಕೃಷ್ಣನಲ್ಲಿ ಹೇಳಿಬಿಡ್ತಾರೆ, ನಾನೇ ಹೇಳಿದ್ದು ಅಂತ ಹೇಳಿ. ಕೃಷ್ಣನಿಗೆ ಖುಷಿ ಆಗ್ತದೆ. ಹೌದಾ, ಒಳ್ಳೆ ವಿಷಯ, ನೀನೇ ಹೇಳಿದ್ದು, ಖುಷಿ ಆಯ್ತು ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ಈ ನನಗೆ ತುಂಬಾ, ನೀನು ರಾಧಾರಾಣಿ ತುಂಬಾ ದಿವಸವೇ ಆಯ್ತು ನನಗೆ ಈ ರೀತಿಯ ವೃಂದಾವನದ ಕಥೆಯನ್ನು ಕೇಳದೆ, ನೀನು ಅದಕ್ಕೆ ಅವಕಾಶ ಮಾಡಿಕೊಟ್ಟಿ ಅಂತ ಹೇಳಿ. ನೀನೇನು ಏನಾದ್ರೂ ವರ ಬೇಕಿದ್ರೆ ಕೇಳು ಅಂತ ಹೇಳ್ತಾರೆ. ಯಾರತ್ರ? ಕೃಷ್ಣ ಕೇಳ್ತಾನೆ, ಏನಾದ್ರೂ ವರ ಬೇಕು ಅಂತ ಹೇಳ್ತಾನೆ ನಾರದ ಮುನಿಗಳ ಹತ್ರ. ನಾರದ ಮುನಿ ಹೇಳ್ತಾರೆ, ಸರಿ ವರ ಬೇಕಾ, ಕೊಡ್ತೀರಾ, ಸರಿ ಅಂತ ಹೇಳಿ ವರ ಏನ್ ಕೇಳ್ತಾರೆ? ನಿನ್ನ ಈ ಒಂದು ರೂಪ ಇತ್ತಲ್ಲ, ಆ ಒಂದು ಭಾವ ಪರವಶವಾಗಿ ನೀವು 3 ಇದ್ರಲ್ಲ, ನಿಮ್ಮ ಈ ರೂಪವೇ ನಮಗೆ ಎಲ್ಲರಿಗೂ ನೋಡುವಂತೆ ಆಗ್ಬೇಕು. ಭೂಮಿಯಲ್ಲಿ ನಿಮ್ಮ ಭಗವಂತನ, ನಿಮ್ಮ ದೇವಸ್ಥಾನ ಆಗ್ಬೇಕು ಅಂತ ಹೇಳ್ತಾನೆ. ತಥಾಸ್ತು, ಆದ್ರೆ ನಾನು ಸುದರ್ಶನದ ಜೊತೆ ಬರ್ತೇನೆ ಅಂತ ಹೇಳ್ತಾರೆ. ಸುದರ್ಶನನ ದರ್ಶನ ಇಲ್ಲದೆ ನಮಗೆ ಭಗವಂತನ ಸಾಕ್ಷಾತ್ ದರ್ಶನ ಆಗುದಿಲ್ಲ. ಆ ದರ್ಶನ ಅಂತ ಕೊಡುವನೇ ಸುದರ್ಶನ ಇಲ್ಲದಿದ್ರೆ ಆಗುದೇ ಇಲ್ಲ. ಅದಕ್ಕೋಸ್ಕರ ಸುದರ್ಶನ ಸಮೇತ ಭಗವಂತ ಆವಿರ್ಭಾವ ಆಗತ್ತೆ. ಈ ರೀತಿಯಲ್ಲಿ ಆ ಮೂರ್ತಿ ಕೆತ್ತನೆ ಮಾಡಿದಂತಹ ಯಾರು ದೇವತೆಗಳ ಮೂರ್ತಿ ಕೆತ್ತನೆ ಮಾಡುವವರು ಮಾಡಿದ್ರು ವಿಶ್ವಕರ್ಮ. ಈ ರೀತಿಯಲ್ಲಿ ಆ ಭಗವಂತನ ಆವಿರ್ಭಾವ ಆಯಿತು. ಆಮೇಲೆ ಇದಕ್ಕೆ ಅದ್ಭುತವಾದ ಮಂದಿರ ಈಗಾಗಲೇ ಆಗಿದೆ. ಬ್ರಹ್ಮಾದಿ ದೇವರೆಲ್ಲ ಬಂದು ಇದರ ಸ್ಥಾಪನೆ ಆಗ್ತದೆ. ಅಂತಹ ಅದ್ಭುತವಾದಂತಹ ಒಂದು ಮಂದಿರ ಇದು. ಈ ಮಂದಿರದಲ್ಲಿ ನಾವು ಒಂದು ಕ್ಷಣ ಹೋದ್ರೂ ಕೂಡ ಮೋಕ್ಷ ಗ್ಯಾರಂಟಿ, ಏನು ಸಂಶಯ ಇಲ್ಲ. ಅದನ್ನು ಹೇಳಿದ್ರೂ ಮೋಕ್ಷ ಗ್ಯಾರಂಟಿ, ಏನು ಸಂಶಯ ಇಲ್ಲ. ಹಾಗೆ ಅಂತ ಹೇಳಿದ್ರೆ ನಾವು ತಪ್ಪು ಮಾಡಬಾರ್ದು. ಶುದ್ಧರಾಗ್ತಾ ಈ ಒಂದು ಧಾಮವನ್ನ ನಾವು ಚಿಂತನೆ ಮಾಡುತ್ತಾ ಭಗವಂತನನ್ನ ಯಾವತ್ತೂ ಚಿಂತನೆ ಮಾಡ್ತಾ ಇರಬೇಕು. ಜಗನ್ನಾಥ ಬಲದೇವ ಸುಭದ್ರಮಾಯಿಯವರನ್ನ. ನಿನ್ನೆ ಅದ್ಭುತವಾದಂತಹ ದಿನ ಜಗನ್ನಾಥಪುರಿಯಲ್ಲಿ ರಥಯಾತ್ರೆಯನ್ನ ಮಾಡಿದ್ರು. ಈ ರಥಯಾತ್ರೆ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಗುಂಡೀಚಾ ಮಂದಿರಕ್ಕೆ, ಜಗನ್ನಾಥ ಮಂದಿರದಿಂದ, ಶ್ರೀ ಮಂದಿರದಿಂದ ಗುಂಡೀಚಾ ಮಂದಿರಕ್ಕೆ ರಥವನ್ನು ಎಳೆಯುವಂತಹ ಒಂದು ಕ್ಷಣ. ವೃಂದಾವನ ಅಂತ ಹೇಳಿದ್ರೆ ಗುಂಡೀಚಾ ಮಂದಿರ, ಅಲ್ಲಿಗೆ ಹೋಗುವಂತಹ ಒಂದು ಕ್ಷಣ. ಅದು ಎಷ್ಟು ದಿನ ಆಗತ್ತೆ? 9 ದಿನ ನಡೆಯುವಂತಹ ಒಂದು, ಸರ್ವೇ ಸಾಮಾನ್ಯವಾಗಿ 9. ಆಮೇಲೆ ರಿಟರ್ನ್ ಬರುದು, ಉಲ್ಟಾ ರಥ ಅಂತ ಹೇಳ್ತಾರೆ. ರಿಟರ್ನ್ ಬರುವಂತಹದ್ದು ಒಂದು ಭಾವ ಇರುವಂತಹ ಒಂದು ವಿಚಾರ. ಅಲ್ಲಿಗೆ ಹೋಗುವಾಗ ರಾಜನಂತೆ ಇದ್ದವರು ಸಾಮಾನ್ಯರಂತೆ ಹೋಗುವಂತಹ ಒಂದು, ಯಾಕಂದ್ರೆ ಇನ್ನೊಂದು ಲೀಲೆಯಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಕುರುಕ್ಷೇತ್ರದಲ್ಲಿ, ಇದು ಶ್ರೀಮಂದಿರ ಅಂದ್ರೆ ಕುರುಕ್ಷೇತ್ರದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಯುದ್ಧದ ಸನ್ನದ್ಧರಾಗುವಾಗ ವೃಂದಾವನದಲ್ಲಿರುವಂತಹ ಗೋಪಿಕಾ ಸ್ತ್ರೀಯರು, ಮಾತೆಯರು ಎಲ್ಲರಿಗೂ ತುಂಬಾ ಭಗವಂತನನ್ನ ಬಿಟ್ಟು ಇರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳುವಂತ ಸಂದರ್ಭ. ಯಾರು ಊಟ ಮಾಡುದಿಲ್ಲ, ತಿನ್ನುವುದಿಲ್ಲ, ಕೂದಲೆಲ್ಲ ಉದುರಿದೆ, ಏನೋ
ಒಂದು ವಾತಾವರಣವೇ ಒಳ್ಳೇದಿಲ್ಲ ಅಂತ ಹೇಳುವಂತ ವಿರಹದಲ್ಲಿದ್ದಾರೆ. ಹಾಗೆ ಹೇಳಿ ಇವರನ್ನು ಹುಡುಕುತ್ತಾ, ಭಗವಂತನನ್ನು ಹುಡುಕುತ್ತಾ ಕುರುಕ್ಷೇತ್ರಕ್ಕೆ ಬರ್ತಾರೆ. ಅಂತಹ ವಿರಹ ಇರುವಂತಹ ಕುರುಕ್ಷೇತ್ರಕ್ಕೆ ಯಾರು, ಗೋಪಿಕಾಸ್ತ್ರೀಯರು ರಾಧಾ ರಾಣಿಯ ಜೊತೆ ಬರ್ತಾರೆ. ಆದರೆ ಕೃಷ್ಣ ವಾಪಸ್ ಹೋಗುದಿಲ್ಲ. ಅಂತಹ ವಿರಹದ ವಿಚಾರ. ಈ ರೀತಿಯಲ್ಲಿ ಅದನ್ನ ಸಂಪೂರ್ಣ ಮಾಡ್ಲಿಕ್ಕೋಸ್ಕರ ಭಗವಂತ ಶ್ರೀಮಂದಿರದಿಂದ ಗುಂಡೀಚ ಮಂದಿರಕ್ಕೆ ಹೋಗ್ತಾರೆ. ಇದನ್ನು ಎಳೆಯುವಂತಹ ಕಾರ್ಯಕ್ರಮ ಇದೆ. ಫಸ್ಟಿಗೆ ಹೋಗುವಂಥದ್ದು ಜಗನ್ನಾಥ, ಆಮೇಲೆ ಬಲದೇವ, ಅಲ್ಲ ಲಾಸ್ಟಿಗೆ ಬಲದೇವ ಅಂತ ಅನ್ಕೊಳ್ತದೆ. ಈ ರೀತಿಯಲ್ಲಿ ರಥವನ್ನು ಹೇಳ್ಕೊಂಡು ಗುಂಡೀಚ ಮಂದಿರ. ಗುಂಡೀಚ ಅಂತ ಹೇಳಿದ್ರೆ ನಮ್ಗೆ ಈಗಾಗಲೇ ಗೊತ್ತಾಗಿದೆ. ಗುಂಡೀಚ ಅಂತ ಹೇಳಿದ್ರೆ ವೃಂದಾವನ. ಅಲ್ಲಿ ಗುಂಡೀಚ ದೇವಿ ಇದ್ದಾಳೆ. ಅವರು ಮಾತೃ ಸ್ವರೂಪ. ಅವರಿಗೆ ಈಗಾಗಲೇ ನಮಗೆ ಕತೆ ಗೊತ್ತಿದ್ದ ಹಾಗೆ ಅವರಿಗೆ ಆಶೀರ್ವಾದ ಸಿಕ್ಕಿದೆ, ಮಕ್ಕಳಿಲ್ಲ, ಆದರೆ ಕೃಷ್ಣನೇ ಮಕ್ಕಳಾಗಿ ಬರ್ತಾನೆ, ಮಗುವಾಗಿ ಬರ್ತಾನೆ ಅಂತ ಹೇಳಿ. ಈ ರೀತಿಯಲ್ಲಿ ಗುಂಡೀಚ ಮಂದಿರದಲ್ಲಿ ಎಷ್ಟೋ ದಿವಸ ನಿಂತು ಅವರದೆಲ್ಲ ಆಹಾರವನ್ನ, ಶುಶ್ರೂಷೆಯನ್ನ ಪಡ್ಕೊಳ್ತಾರೆ ಭಗವಂತ. ಚೈತನ್ಯ ಮಹಾಪ್ರಭುಗಳ ಲೀಲೆಯಲ್ಲಿ ಇದೊಂದು ಅದ್ಭುತವಾದ ಲೀಲೆ. ಯಾಕೆಂದ್ರೆ ಚೈತನ್ಯ ಮಹಾಪ್ರಭುಗಳು ಸಾಕ್ಷಾತ್ ರಾಧಾರಾಣಿ. ರಾಧಾರಾಣಿ ಕೃಷ್ಣನ ವಿರಹದಲ್ಲಿ ಇರುವಂತಹ ಒಂದು ಭಾವ. ಗುಂಡೀಚ ಮಂದಿರದಲ್ಲಿ ಇರ್ತಾರೆ ಅವರು. ಅಂದ್ರೆ ಇರ್ತಾರೆ ಅಂತ ಹೇಳಿದ್ರೆ ಗುಂಡೀಚ ಮಂದಿರವನ್ನ ಮಾರ್ಜನ ಮಾಡ್ತಾರೆ, ಶುದ್ಧ ಮಾಡ್ತಾರೆ, ನಮ್ಮೆಲ್ಲ ಹೃದಯವನ್ನ ಶುದ್ಧ ಮಾಡ್ತಾರೆ. ಈ ರೀತಿಯಲ್ಲಿ ಅವರು ರಥಯಾತ್ರೆ ಆಗುವಾಗ ರಥದ ಹತ್ತಿರ ಬಂದು ನಾಟ್ಯ ಮಾಡ್ತಾರೆ, ಭಾವಪರಶರಾಗ್ತಾರೆ. 7 ಪಂಗಡ, 7 ಗ್ರೂಪ್ಗಳಲ್ಲಿ ಅವರಿರ್ತಾರೆ. 7 ಗ್ರೂಪ್ಗಳಲ್ಲಿ 7 ಗ್ರೂಪಲ್ಲಿ ಒಬ್ಬೊಬ್ಬರೇ ಇರ್ತಾರೆ. ಪ್ರತಿಯೊಂದರಲ್ಲಿ 7ರಲ್ಲಿ ಕೂಡ ಭಗವಂತ ಚೈತನ್ಯ ಮಹಾಪ್ರಭುಗಳು ಇರ್ತಾರೆ. ಎಲ್ಲ ನಾಟ್ಯ ನರ್ತನ ಎಲ್ಲ ಮಾಡ್ತಾರೆ. ಒಂದು ಸಲ ಏನಾಯ್ತು ಅಂತ ಹೇಳಿದ್ರೆ, ಹೀಗೆ ಮುಂದೆ ಹೋಗ್ತಾ ಇದೆ ರಥ, ಮುಂದೆ ಹೋಗ್ತಾ ಇದೆ ರಥ. ಆದ್ರೆ ಚೈತನ್ಯ ಮಹಾಪ್ರಭುಗಳು ಭಾವ ಪೌರಶವರಾಗಿ ಹಿಂದೆ ಉಳಿದು ಬಿಟ್ರು. ರಥ ನಿಂತೇ ಬಿಡ್ತು. ರಾಜ ಹೇಳ್ತಾನೆ, ಯಾರು ರಾಜ? ಪ್ರತಾಪರುದ್ರ ರಾಜ ಹೇಳ್ತಾನೆ, ಏನು ಮಾಡುದು ಇದನ್ನು ಎಳಿಲಿಕ್ಕೆ? ದೊಡ್ಡ ದೊಡ್ಡ ಕುದುರೆಗಳನ್ನ, ಆಮೇಲೆ ಆನೆಗಳನ್ನ ತಂದು ಈ ರಥವನ್ನ ಎಳೆಯೋಣ ಅಂತ ಹೇಳಿ ಪ್ರಯತ್ನ ಪಡ್ತಾರೆ. ಸೈನಿಕರೆಲ್ಲ ಪ್ರಯತ್ನ ಪಡ್ತಾರೆ, ಏನು ನಡೀತಾ ಇಲ್ಲ. ಆಗ ಸಾರ್ವಭೌಮ ಭಟ್ಟಾಚಾರ್ಯರು ಎಲ್ಲ ಹೇಳ್ತಾರೆ, ಇದಕ್ಕೆ ಚೈತನ್ಯ ಮಹಾಪ್ರಭುಗಳೇ ಕಾರಣ, ನಾವು ಅವರನ್ನ ರಿಕ್ವೆಸ್ಟ್ ಮಾಡುವ ಅಂತ ಹೇಳಿ ಚೈತನ್ಯ ಮಹಾಪ್ರಭುಗಳ ಹತ್ರ ಕೇಳ್ತಾರೆ. ಆಗ ಚೈತನ್ಯ ಮಹಾಪ್ರಭುಗಳು, ಇಲ್ಲ ನೀವು ಮುಂದೆ ಹೋಗಿ, ಏನು ತೊಂದರೆ ಇಲ್ಲ ಅಂತೇಳಿ ರಥದ ಹಿಂಭಾಗದಿಂದ ತಲೆಯನ್ನ ಸ್ಪರ್ಶ ಮಾಡ್ತಾರೆ ಚೈತನ್ಯ ಮಹಾಪ್ರಭುಗಳು. ಕೂಡಲೇ ರಥ ಮುಂದೆ ಹೋಗ್ಲಿಕ್ಕೆ ಶುರು ಆಗ್ತದೆ. ಈ ರೀತಿಯಲ್ಲಿ ಚೈತನ್ಯ ಮಹಾಪ್ರಭುಗಳು ಮತ್ತು ಜಗನ್ನಾಥ, ಬಲದೇವ, ಸುಭದ್ರಾಮಯ್ಯ ರಥಗಳಕ್ಕೆ, ಅಂದ್ರೆ ಸ್ಪೆಸಿಫಿಕ್ ಆಗಿ ಜಗನ್ನಾಥ ರಥಕ್ಕೆ ಅಂತ ಒಂದು ಸಂಬಂಧ ಇದೆ. ಜಗನ್ನಾಥನಿಗೂ ಚೈತನ್ಯ ಮಹಾಪ್ರಭುಗಳು. ಅದಕ್ಕೋಸ್ಕರ ನಾವು ಆಗ ಚರ್ಚೆ ಮಾಡಿದ್ದೇವೆ, ಇದು ಭಾವ ವೃಂದಾವನ. ಚೈತನ್ಯ ಮಹಾಪ್ರಭುಗಳು ಸಂಪೂರ್ಣ ಭಾವ ಪರವಶರಾಗಿ ಅಲ್ಲಿ ಲೀಲೆ ಮಾಡಿದಂತಹ ವೃಂದಾವನ. ಇಂತಹ ಅದ್ಭುತವಾದ ಮಂದಿರ ಜಗನ್ನಾಥಪುರಿ. ಆದ ಕಾರಣ ಈ ಒಂದು ಲೀಲೆಗಳನ್ನ ನಾವು ಶ್ರೀಲ ಪ್ರಭುಪಾದರ ಮುಖೇನ, ಆಚಾರ್ಯರ ಮುಖೇನ, ಆಮೇಲೆ ಮುಖ್ಯವಾಗಿ ಗೌರ ಗೋವಿಂದ ಸ್ವಾಮಿ ಮಹಾರಾಜರು ಅಂತ ಹೇಳಿ ಒಬ್ರು ಶ್ರೇಷ್ಠ ಭಕ್ತರು, ಅವರು ಶ್ರೀಲ ಪ್ರಭುಪಾದರ ಶಿಷ್ಯರು. ಅವರ ಮುಖಾರವಿಂದ ಕೇಳಬೇಕು. ಅದ್ಭುತವಾದಂತಹ ಲೀಲೆಗಳನ್ನ ಅವರು ಒಂದೊಂದನ್ನ ಎಷ್ಟು ಚೆನ್ನಾಗಿ, ಅದು ಗುಪ್ತವಾದ ಲೀಲೆಯನ್ನ ಅವರು ವಿವರಿಸ್ತಾರೆ. ಯೂಟ್ಯೂಬ್ ಅಲ್ಲಿ ಆಗ್ಲಿ ಅಥವಾ ಎಲ್ಲಿಯಾದ್ರೂ ನಿಮಗೆ ಕೇಳಲಿಕ್ಕೆ ಅವಕಾಶ ಸಿಕ್ಕಿದ್ರೆ, ಗೌರ ಗೋವಿಂದ ಸ್ವಾಮಿ ಮಹಾರಾಜರು ಅಂತ ಹೇಳಿ ಅವರು ಒರಿಸ್ಸಾದಲ್ಲಿ ಜಗನ್ನಾಥ ಮಂದಿರವನ್ನ ಕೋಲ್ಕತ್ತಾದಲ್ಲಿ ಶ್ರೀಲ ಪ್ರಭುಪಾದರ ಆಜ್ಞೆಗೆ ಅನುಸಾರವಾಗಿ ಕಾಡಿನಂತೆ ಇರುವಂತಹ ಜಾಗದಲ್ಲಿ ಒಬ್ಬರೇ ಹೋಗಿ ಮಾಡಿದ್ರು. ಅವರ ಜೊತೆ ಶ್ರೀಲ ಪ್ರಭುಪಾದರು ಕೂಡ ಹೋದ್ರು. ಅಲ್ಲಿ ಕೂಡ ಪ್ರತಿ ವರ್ಷ ಜಗನ್ನಾಥ ರಥಯಾತ್ರೆ ಮಾಡ್ತಾರೆ. ಈ ರೀತಿಯಲ್ಲಿ ಚೈತನ್ಯ ಮಹಾಪ್ರಭುಗಳು ಲೀಲೆ ಮಾಡಿದ್ರು. ಅದಲ್ಲದೆ ಮೊನ್ನೆ ನಾವು ಭಕ್ತಿ ವಿನೋದ ಠಾಕೂರ್ ಅಂತ ಹೇಳುವಂತಹ ಒಬ್ರು ವ್ಯಕ್ತಿತ್ವ, ಅವರ ಬಗ್ಗೆ ನಾವು ಮಹಾಭಕ್ತರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಅವರ ಮಗನಾದಂತಹ ಯಾರು ಭಕ್ತಿ ಸಿದ್ಧಾಂತ ಸ್ವಾಮಿ ಶ್ರೀಲ ಪ್ರಭುಪಾದರ ಜನನ ಕೂಡ ಜಗನ್ನಾಥಪುರಿಯಲ್ಲಿ ಆಯ್ತು. ಅಲ್ಲಿ ಕೂಡ ರಥಯಾತ್ರೆ ನಡೆಯುವಂತಹ, ರಥ ಹೋಗುವಂತಹ ದಾರಿಯಲ್ಲೇ ಅವರ ಮನೆ ಇತ್ತು. ಯಾರದು? ಭಕ್ತಿ ವಿನೋದ್ ಠಾಕೂರ್ ಅವರ ಮನೆ. ಒಂದು ಸಲ ಏನಾಯ್ತು ಅಂತ ಹೇಳಿದ್ರೆ, ರಥ ಅವರ ಮನೆಯಿಂದ ಮುಂದೆಯೇ ಹೋಗ್ತಾ ಇಲ್ಲ. ಯಾಕೆ ಅಂತ ಹೇಳಿ, ಯಾಕೆಂದ್ರೆ ಅವರು ಮ್ಯಾಜಿಸ್ಟ್ರೇಟ್ ಆಗಿದ್ದವರು. ಯಾಕೆ ಅಂತ ಹೇಳಿ ಕೇಳುವಾಗ ಅವರಿಗೆ ಅರ್ಥ ಆಯ್ತು, ಇವರ ಮನೆಯಲ್ಲಿರುವಂತಹ ಮಗುವನ್ನ ಕರ್ಕೊಂಡು ಬಂದು ಜಗನ್ನಾಥನ ಪಾದ ಕಮಲಗಳಲ್ಲಿ ಇಟ್ಟ ತಕ್ಷಣ ರಥ ಮುಂದೆ ಹೋಯ್ತು. ಆಮೇಲೆ ಜಗನ್ನಾಥ ದೇವರಿಂದ, ಭಗವಂತನಿಂದ ಪುಷ್ಪದ ಮಾಲೆ ಆ ಮಗುವಿನ ಮೇಲೆ ಬಿತ್ತು. ಅಂತಹ ಮಹಾನ್ ವ್ಯಕ್ತಿತ್ವ ಭಕ್ತಿ ಸಿದ್ಧಾಂತ ಸ್ವಾಮಿ ಶ್ರೀಲ ಪ್ರಭುಪಾದರು. ಆದ ಕಾರಣ ನಾವಿರುವಂತಹ ಪರಂಪರೆ ಅಂತ ಹೇಳಿದ್ರೆ ಜಗನ್ನಾಥನ ಪರಂಪರೆ, ಸಾಮಾನ್ಯವಾದ ಪರಂಪರೆ ಅಲ್ಲ. ಆದ ಕಾರಣ ಪ್ರತಿ ವರ್ಷ ಜಗನ್ನಾಥ ರಥಯಾತ್ರೆಯಲ್ಲಿ ಬಂಗಾಳದಿಂದ, ಅದಲ್ಲದೆ ಬೇರೆಲ್ಲ ರಾಜ್ಯಗಳಿಂದ ಎಷ್ಟೋ ಭಕ್ತರು ಅಲ್ಲಿಗೆ ಹೋಗ್ತಾರೆ. ನಿನ್ನೆ ನೋಡಿರ್ಬಹುದು ನಾವೆಲ್ಲರೂ, ಕಣ್ಣಿಗೆ ತಂಪು ಕೊಡುವಂತಹ ವಿಚಾರ. ಎಷ್ಟೆಲ್ಲ ಭಕ್ತರು, ಎಷ್ಟು ಭಕ್ತಾದಿಗಳು ಅಲ್ಲಿ ಹೋಗ್ತಾರೆ ಅಂತ ಹೇಳಿ. ಈ ರೀತಿಯಲ್ಲಿ ನಾವು ಈ ಚಿಕ್ಕ ಕಥೆಯನ್ನ ನೋಡಿದ್ದೇವೆ, ಕೇಳಿದ್ದೇವೆ.
ನಮ್ಮ ಭಕ್ತಿ ಇನ್ನೂ ಶ್ರದ್ಧೆ ಇನ್ನೂ ಭಗವಂತನ ಕಡೆ ಜಾಸ್ತಿ ಆಗ್ಲಿ ಅಂತ ನಾವೆಲ್ಲ ಯೋಚಿಸೋಣ, ಭಗವಂತನಲ್ಲಿ ಕೇಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಜಗನ್ನಾಥ ಬಲದೇವ್ ಸುಭದ್ರ ಮಾಯಿ ಕಿ ಜೈ, ಸುದರ್ಶನ್ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ಏನಾದ್ರೂ ಸಂಶಯ ಇದ್ರೆ ಚರ್ಚೆ ಮಾಡೋಣ, ಪ್ರಶ್ನೆ ಇದ್ರೆ ಚರ್ಚೆ ಮಾಡೋಣ. ಎಷ್ಟು ನೆನಪಲ್ಲಿತ್ತು ಅಷ್ಟೇ ಪ್ರಯತ್ನ ಪಟ್ಟಿದ್ದೀನಿ. ಕೃಷ್ಣನ ಅನುಗ್ರಹ, ಪ್ರಭುಪಾದರ ಗುರುಗಳ ಅನುಗ್ರಹದಿಂದ. ಹರೇ ಕೃಷ್ಣ.